ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಜಾತಕವನ್ನು ನೋಡಬೇಕಾದ್ರೆ ನಕ್ಷತ್ರದ ಇಂಪಾರ್ಟೆನ್ಸ್ ಏನಿರುತ್ತೆ, ಅಂದರೆ ನಕ್ಷತ್ರ ಅನ್ನೋದು ಏನಾಗಿರುತ್ತೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಇದರೊಟ್ಟಿಗೆ ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ನಾವು ನೀಡ್ತಾ ಇದ್ದೀವಿ. ಕರೆಗಳನ್ನು ಮಾಡ್ಬೋದು, ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋವಂಥವ್ರು 1 ರಿಂದ 249 ಸಂಖ್ಯೆಯೊಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ಗುರುಗಳು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಒದಗಿಸಿ ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ ವಂದನೆಗಳು. ಇನ್ನು ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರೊಟ್ಟಿಗೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹಾಗೂ ವಾಸ್ತುಶಾಸ್ತ್ರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು, ವಾಸ್ತುವಿನ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. 6 ದಿನಗಳಲ್ಲಿ ನೀವು ವಾಸ್ತುಶಾಸ್ತ್ರವನ್ನು ಕಲಿತ್ಕೊಳ್ಬಹುದಾಗಿದೆ. ಇನ್ನು ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನೀವೆಲ್ಲಿ ಇರ್ತೀರೋ ಅಲ್ಲೇ, ಅಂದರೆ ಆನ್ಲೈನ್ ಕ್ಲಾಸ್ನ ಮುಖಾಂತರವಾಗಿ ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೋದು. ನಿಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳಿ ನೀವೇ ಕೂಡ ರೂಪಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಗುರೂಜಿಯವರು. ಸುಮಾರು 65,000 ವಿದ್ಯಾರ್ಥಿಗಳಿಗೆ ದೇಶದಲ್ಲಿ ಮತ್ತು ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ ಗುರುಗಳು. ಒಂದಷ್ಟು ವಿಚಾರವನ್ನು ಇದ್ರ ಕುರಿತಾಗಿ ಮುಂದಿನ ಹಂತಗಳಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಇನ್ನು ಇವತ್ತಿನ ಟಾಪಿಕ್ ಬಗ್ಗೆ ನಾನು ಮಾತಾಡೋದಾದರೆ, ನಕ್ಷತ್ರ ಅನ್ನುವಂಥದ್ದು ಜಾತಕವನ್ನು ನೋಡಬೇಕಾದ್ರೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ನ ವಹಿಸುತ್ತೆ ಗುರುಗಳೇ? ಈಗ ಈ ಒಂದು ಭೂಮಿಗೆ ಏನು ಇಂಪಾರ್ಟೆಂಟು ನಿಮ್ಮ ಪ್ರಕಾರ? ಈ ಭೂಮಿ ಈ ಎಲ್ಲ ಜೀವರಾಶಿಗಳೆಲ್ಲ ನಡೆಸ್ತಾ ಇದೆ, ಆಗ್ತಾ ಇದೆ ಅಂದರೆ ನಿಮ್ಮ ಅನಿಸಿಕೆ ಏನಿರ್ಬೋದು? ಏನು ಇಂಪಾರ್ಟೆಂಟು ಅಂತಕ್ಕಂಥದ್ದು ಏನು ಇಂಪಾರ್ಟೆಂಟ್ ಇರ್ಬೋದು? ಭೂಮಿಗೆ ಏನು ಇಂಪಾರ್ಟೆಂಟ್? ಏನು ಇಂಪಾರ್ಟೆಂಟ್ ಅಂದರೆ ಸೂರ್ಯ ಚಂದ್ರ. ಕರೆಕ್ಟಾಗಿ ಹೇಳಿದ್ರೆ ಬಂದೇ ಬಿಡುತ್ತಲ್ಲ ಸೂರ್ಯ ಅಲ್ವಾ? ಹಾಗಿದ್ರೆ ಈ ಭೂಮಿಗೆ ಸೂರ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಸೂರ್ಯ ಒಂದು ದಿವಸ ಬಂದಿಲ್ಲ ಅಂದರೆ ಹೆಂಗೋ ತಡ್ಕೋಬೋದು. ಒಂದು ವಾರ ಸೂರ್ಯ ಉದಯ ಇಲ್ಲಿ ಆಗಿಲ್ಲ, ಈ ಭಾಗದಲ್ಲಿ ಆಗಿಲ್ಲ, ಅಥವಾ ಸೂರ್ಯನ ಬೆಳಕು ಇಲ್ಲಿ ಬಿದ್ದಿಲ್ಲ ಅಂದರೆ ಸರ್ವನಾಶ. ಇದನ್ನು ಫಸ್ಟ್ ತಿಳ್ಕೊಬೇಕಿಲ್ಲ. ನಾನು ಯಾಕೆ ವಿಜ್ಞಾನ ಮತ್ತು ಈ ಜ್ಯೋತಿಷ್ಯನ ಎರಡನ್ನೂ ಕ್ಲಬ್ ಮಾಡ್ತಾ ಇದ್ದೀನಿ, ಫಸ್ಟ್ ಅದು ತಿಳ್ಕೊಬೇಕು. ಯಾಕೆಂದರೆ ಇಲ್ಲಿ ಸಸಿಗಳು ಬೆಳೆಯೋದೇ ಸೂರ್ಯನಿಂದ. ಸೂರ್ಯ ಇಲ್ಲ ಅಂದರೆ ಅಲ್ಲಿ ಫೋಟೋಸಿಂಥಸಿಸೋ ಅಥವಾ ಕ್ಲೋರೋಫಿಲ್ ಬರ್ತಕ್ಕಂಥದ್ದು, ಪ್ರಾಣಿ ಸಂಕುಲ ಅಥವಾ ಸಸ್ಯ ಸಂಕುಲ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಬಿಸಿಲು ಇದ್ರೇ ಇಲ್ಲಿ ಮಳೆ ಬರೋದು. ಸೊ ಸೂರ್ಯ ಇಲ್ಲ ಅಂದರೆ ಏನೂ ಇಲ್ಲ, ಝೀರೋ, ನಶ್ವರ. ಸೂರ್ಯ ಬಂದಿಲ್ಲ ಅಂತಂದರೆ ಇಲ್ಲಿ ನಮಗೆ ಟೆಂಪ್ರೇಚರು ಕೂಡ ಕಂಟ್ರೋಲ್ ಇರೋಲ್ಲ. ಭೂಮಿನ ಒಂದು ಸೈಡ್ ಹಂಗೆ ನಿಲ್ಲಿಸ್ಬಿಟ್ಟು ಒಂದು ಸೈಡ್ ಮಾತ್ರ ಸೂರ್ಯ ಬೆಳಕಿದೆ, ಇನ್ನೊಂದು ಸೈಡ್ ಇಲ್ಲ ಅಂದರೆ ಒಂದು 48 ಅವರ್ಸಲ್ಲಿ ಒಂದು ಕಡೆ ಫ್ರೀಸ್ ಆಗುತ್ತೆ, ಇನ್ನೊಂದು ಕಡೆ ಫುಲ್ ಹೀಟಪ್ ಆಗಿಬಿಡುತ್ತೆ. ಕಾನ್ಸ್ಟೆಂಟಾಗಿ ಬೆಳಕು ಬರ್ತಾ ಇದೆ. ಸೊ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ದೇವರು ಅಂತ ನಾವೇನೋ ಹೆಸರು ಹೇಳ್ತೀವಿ, ಅವ್ರು ಇದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ, ಯಾರಿಗೂ ಕಾಣಿಸಿಲ್ಲ. ಇದು ಮಾಡಿಟ್ಟಿರ್ತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಅದನ್ನು ನಾವು ಯಾವಾಗಲೂ ಕೂಡ ಪ್ಲಾನೆಟರಿ ಇಂಟೆಲಿಜೆನ್ಸ್, ಪ್ಲಾನೆಟ್ ಇದನ್ನು ಕೂಡ ಒಂದು ಗ್ರಹ, ಅದರ ಇಂಟೆಲಿಜೆನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳಗಡೆ ಯಾರು ಮೋಟ್ರ್ ಫಿಕ್ಸ್ ಮಾಡಿದಾರೋ ಗೊತ್ತಿಲ್ಲ. ಮತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವು ಇವತ್ತು ತುಂಬ ಜನ ಹೇಳ್ತಾರೆ, ನಾನು ಬಸ್ಸಲ್ಲಿ ಹೋದೆ, ಟ್ರೈನಲ್ಲಿ ಹೋದೆ, ಫ್ಲೈಟಲ್ಲಿ ಹೋದೆ ಅಂತ. ನಾವು ಹೋಗ್ತಾ ಇದ್ದೀವಿ ಗ್ರಹದ ಮೇಲೆ. ಕಾಲ್ ತಗೋಣ, ಮತ್ತಷ್ಟು ಹೇಳೋಣ. ಓಕೆ ಗುರುಗಳೇ, ಒಂದು ಕಾಲ್ ರೆಡಿ ಇದೆ, ನೋಡೋಣ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. 24/11/2022. ಓಕೆ, ಸಮಯ ಬೆಳಗ್ಗೆ 6:15 ಬಳ್ಳಾರಿ. ಓಕೆ, ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ಹೇಳಿ. 24/11/2022 ಬೆಳಗ್ಗೆ 6:15 ಬಳ್ಳಾರಿ. ಓಕೆ, ಬಳ್ಳಾರಿಯಲ್ಲಿ ಹುಟ್ಟಿರೋದು. ಗುರುಜಿ ಒಟ್ಟಿಗೆ ಮಾತಾಡಿ. ಹೇಳಿ ಸರ್. ನಮಸ್ಕಾರ.
ನಮ್ಮ ಮಗನ ಆರೋಗ್ಯ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಆರೋಗ್ಯದ ಬಗ್ಗೆ ಒಂದು ನಿಮಿಷ ನೋಡ್ತೀನಿ. ಹೃದಯ ಸಮಸ್ಯೆ, ಹೃದಯದಲ್ಲಿ ಹೋಲ್ ಇದೆ ಅಂತ ಹೇಳ್ತಾರೆ, ಮತ್ತೆ ಕಫ ಕೆಮ್ಮು ಬಿಡ್ತಾನೆ ಇಲ್ಲ ಸರ್ ಅವರಿಗೆ. ಸರಿ, ಕಫ ಕೆಮ್ಮು ಮತ್ತೆ ಹೃದಯ ಸಮಸ್ಯೆ ಹೋಲ್ ಇದೆ, ಅದು ಆಪರೇಷನ್ ಮಾಡ್ಬೇಕಂತಾರೆ ಡಿಲೇ ಮಾಡ್ತಿದ್ದಾರೆ ಸರ್ 1.5 ವರ್ಷದಿಂದ. ಸರಿ, ಓಕೆ. ಆಪರೇಷನ್ ಆಗುತ್ತಾ ಅಥವಾ ಚೆನ್ನಾಗಿ ಆಗ್ತಾನ ಆರೋಗ್ಯ? ಕಫ ಲಗ್ನ. ಅಡ್ಮಿಟ್ ಆಗಿದೆ ಸರ್ ದುರ್ಗದ ಹಾಸ್ಪಿಟಲ್ ಅಲ್ಲಿ, 1 ತಿಂಗಳಾಯ್ತು ಅಡ್ಮಿಟ್ ಆಗಿ ಕಫ ಕೆಮ್ಮಿಗೆ. 2 ವರ್ಷದ ಮಗು. ಕಫ ಕೆಮ್ಮು. ಇಲ್ಲಿ ಬೇಸಿಕಲಿ ನಾವು ಆರೋಗ್ಯದ ವಿಚಾರದಲ್ಲಿ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ನೋಡ್ತೀವಿ. ಇದರಲ್ಲಿ ಇನ್ಫ್ಲೂಯೆನ್ಸ್ ಯಾವ್ಯಾವುದು ಇದು ಈ 3 ಮನೆಯ ಮೇಲೆ ಇರ್ತಕ್ಕಂಥ ಒಂದು ಅನಾರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇಲ್ಲಿ ಮಂಗಳ, ಬುಧ ಮತ್ತು ಶುಕ್ರನ ಒಂದು ಪ್ರಭಾವ ನೋಡಬೇಕು. ಅದರಲ್ಲಿ ಈಗ ನಡೀತಾ ಇರ್ತಕ್ಕಂಥ ದಶ. ಆದರೆ ಇಲ್ಲಿ ಕಸ್ಪ್ ಅಂತ ಒಂದು ನೋಡ್ತೀವಿ, ಅಂದರೆ ಮೂಲಾಂಕ ಅಂತ ನೋಡ್ತೀವಿ. ಮೂಲಾಂಕದಲ್ಲಿ 6ನೇ ಕಸ್ಪ್ ಏನು ತೋರಿಸುತ್ತೆ ಅವರಿಗೆ ಆರೋಗ್ಯಕ್ಕೆ ಅಂತ ನಾವು ನೋಡಿದಾಗ, ಹೆಲ್ತಲ್ಲಿ ಸಮಸ್ಯೆ ಇದೆಯಾ ಅಂತಂದಾಗ ಸ್ಟಾರ್ಟಿಂಗಲ್ಲಿ ಪ್ಲ್ಯಾಂಟ್ ಅಂತ ನಾವೇನು ಟ್ರೀ ಅಂತ ಕರಿತೀವಿ 6 ಸಮಸ್ಯೆ ಇದೆ, ಕೊನೆಯಲ್ಲಿ ರಾಹು. ಸೊ ಅಲ್ಲಿ ಹೋಲು ಮತ್ತು ಏನಂತಾರೆ ಈ ಒಂದು ಬ್ಲಾಕೇಜು ಖಂಡಿತ ಇದೆ ಅಂತ ಹೇಳ್ತಾ ಇದೆ. ರಾಹು ಅನ್ನೋನ್ ಬ್ಲಾಕೇಜಸ್ ಅಂತ ಕರೀತಾರೆ ಅಥವಾ ಅನ್ನೋನ್ ಹೋಲ್ ಅಂತ ಕರೀತಾರೆ. ಆಪ್ರೇಷನ್ ಮಾಡುವಂಥ ಸಾಧ್ಯತೆ ತುಂಬ ಸ್ಟ್ರಾಂಗ್ ಆಗಿದೆ. ಆಪ್ರೇಷನ್ಗೆ 8 ಮತ್ತು 12 ಬೇಕೇ ಬೇಕು. 12 ತೋರಿಸ್ತಾ ಇದೆ, ಆಪ್ರೇಷನ್ಗೆ ಹೋಗಬೇಕು ಅಂತ ತೋರಿಸ್ತಾ ಇದೆ. ಹಾಗೆ ಹೆಲ್ತ್ ಇಶ್ಯೂಸ್ ಇಂಡಿಕೇಟೆಡ್ ಅಂತ ಇಲ್ಲಿ ಬರ್ದಿದ್ದೀವಿ ನೋಡಿ, ಹೆಲ್ತ್ ಇಶ್ಯೂಸ್ ಇಂಡಿಕೇಟೆಡ್ ಅಂತ ಬರ್ತಿದ್ದೀವಿ. ಸೊ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ ಸ್ವಲ್ಪ ಮಟ್ಟಿಗೆ. ಹಾಗೆ ಇದಕ್ಕೆ ಪೂರಕವಾಗಿ ದಶಾಭುಕ್ತಿಗಳು ಆಪ್ರೇಟ್ ಮಾಡ್ತವೆ ಯಾವಾಗ ಬರುತ್ತೆ ಅಂತ. ಅದು ಕೆಲವೊಂದು ಸತಿ ಏನಾಗುತ್ತೆ ಜ್ಯೋತಿಷ್ಯದಲ್ಲಿ, ಈ ಒಂದು ಎಕ್ಸಾಂಪಲಲ್ಲಿ ಎಲ್ಲರಿಗೂ ಹೇಳ್ತೀನಿ, ಇವ್ರಿಗೂ ಸಜೆಸ್ಟ್ ಮಾಡ್ತೀನಿ. ಈ ನಮಗೆ ಆರೋಗ್ಯದ ಸಮಸ್ಯೆ ತೋರಿಸುತ್ತೆ, ಅವ್ರು ಬರೋದೇ ಇಲ್ಲ. ಕೆಲವ್ರಿಗೆ ಆರೋಗ್ಯದ ಸಮಸ್ಯೆ ತೋರಿಸುತ್ತೆ, ಬರುತ್ತೆ. ಬರೋದು ಬರದೇ ಇರೋದು ದಶಾ ಮೇಲೆ ಬರುತ್ತೆ. ಅದಕ್ಕೆ ಈ ಪರಾಶರ ಮಾಮೂಲಿ ಜ್ಯೋತಿಷ್ಯ ಹೇಳ್ತಾರಲ್ಲ, ಅದು ಊಹೆ ಮೇಲೆ ಹೇಳೋದು, ನಿಖರವಾಗಿ ಹೇಳಲ್ಲ ಯಾರನ್ನು. ಒಬ್ಬರೂ ಇಲ್ಲ, 90% ಕರ್ನಾಟಕದಲ್ಲಿ ಒಬ್ಬರೂ ಇಲ್ಲ ಕರೆಕ್ಟಾಗಿ ಜ್ಯೋತಿಷ್ಯ ಹೇಳೋರು. ಯಾಕಂದರೆ 7ರಲ್ಲಿ ಶನಿ ಇದ್ದರೆ ಮದುವೆ ಲೇಟ್ ಅಂತಾರೆ, 7ರಲ್ಲಿ ರಾಹು ಇದ್ದರೆ ರಾಹು ದೋಷ ಅಂತಾರೆ. ಕೆಲವ್ರಿಗೆ ವರ್ಕೇ ಆಗಲ್ಲ ಅದು, ಯಾಕಂದರೆ ಆ ದಶನೇ ಬರಲ್ಲ. ಆ ದಶ ಲೈಫಲ್ಲಿ ಬರಬೇಕು. ಇನ್ ಕೇಸ್ ಬಂತು ಅಂದ್ಕೊಳ್ಳೋಣ, ಏನೋ ಒಂದು ಬಂತು 45 ಆಗಿರುತ್ತೆ, ಆವಾಗ ಮದುವೆ ವಿಶ್ಲೇಷಣೆ ಏನು ಹೇಳೋಣ, ಹಾಗೆ ರೀತಿ. ಸೊ ಇಲ್ಲಿ ಶನಿ ದಶ ಬಂದಿರತಕ್ಕಂಥದ್ದು ಎಗೇನ್ ನಾವಿಲ್ಲಿ ಹೆಲ್ತ್ಗೆ ಅಂತ ನೋಡಿದಾಗ ಇಲ್ಲಿ ಕೊನೆಯಲ್ಲಿ ಮತ್ತೆ ಅದು 6 ಇಲ್ಲಿ ಸಿಗಾಕೊಂಡಿದೆ. ಮತ್ತೆ 6ನೇ ಮನೆ ರೋಗ ಸ್ಥಾನ ಅಂತ ಹೇಳಿದ್ನಲ್ಲ, ಆವಾಗಲೇ 6th ಹೌಸ್ ಅಂತ ತೋರಿಸಿದೆ ಆವಾಗಲೇ ಆ ಟ್ರಯಾಂಗಲಲ್ಲಿ 6th ಹೌಸ್ ಬಂದಿರತಕ್ಕಂಥದ್ದು. ಈ 6th ಹೌಸ್ ಬಂದಿರತಕ್ಕಂಥದ್ದು ಎಗೇನ್ ರಾಹುವಿಂದನೇ ಬಂದಿದೆ. ಸೊ ಇಲ್ಲಿ ಇವರಿಗೆ ರಾಹುವಿನ ಸಮಸ್ಯೆ, ಆ ಒಂದು ಚೋಕ್ ಆಗ್ತಕ್ಕಂಥದ್ದು ರಾಹುವಿನ ಪ್ರಭಾವ ಶನಿ ದಶದಲ್ಲಿ ಬಂದಿರತಕ್ಕಂಥದ್ದು. ಇಷ್ಟು ಡೀಟೇಲ್ ಆಗಿ ನಮಗೆ ನಕ್ಷತ್ರ ನಾಡಿಲಿ ಮಾತ್ರ ಸಿಗಕ್ಕೆ ಸಾಧ್ಯ. ಶನಿ ದಶ ನಡೀತಾ ಇದ್ದಾರೆ, ಶನಿಗೆ ನೀವು ಶಾಂತಿ ಮಾಡಬೇಕು ಅಂತಾರೆ, ರಾಂಗ್, ಕಂಪ್ಲೀಟ್ಲಿ ರಾಂಗ್. ನಿಮಗೆ ಇಲ್ಲಿ ಪ್ಲಾನೆಟರಿ ಇಂಟೆಲಿಜೆನ್ಸ್ ತೋರಿಸ್ತೀನಿ. ಶನಿ ಇರ್ತಕ್ಕಂಥ ಸಬ್ಲಾರ್ಡ್ 3ನೇ ಮನೇಲಿ ಇದ್ದುಕೊಂಡು ಈ ರಾಹುಗೆ ಕನೆಕ್ಷನ್ ಕೊಟ್ಟಿದ್ದಾನೆ. ರಾಹು 6ನೇ ಮನೆ ಕನೆಕ್ಷನ್ ಆಗ್ಬಿಟ್ಟಿದ್ದಾನೆ. ಆ ರಾಹು 6ನೇ ಮನೆ ಅಂದರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ರೋಗ ಬರಬೇಕು ಅಂದರೆ ಈ ಮನೆ ಬರಲೇಬೇಕು. ಶನಿಗೆ ಈ ಮನೆ ಕನೆಕ್ಷನ್ ಇದೆ, ಅದಕ್ಕೋಸ್ಕರ ರೋಗ ಬಂದಿರೋದು. ರಾಹು ಏನಾದ್ರು ಚೋಕ್ ಮಾಡ್ತಾನೆ, ಸಡನ್ನಾಗಿ ಏನು ಮಾಡ್ತಾನೆ ಗೊತ್ತಿಲ್ಲ. ಒನ್ ಆಫ್ ದಿ ವೆರಿ ಗುಡ್ ಆ್ಯಂಡ್ ವೆರಿ ಡೇಂಜರಸ್ ಎರಡಕ್ಕೂ. ಸೊ ಆ ರೀತಿ ನಾವು ನೋಡಬೇಕು ಅಂತಂದರೆ ಇಲ್ಲಿ ಹೋಗಿ ನೋಡಿದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಶನಿ ದಶ ನಡೀತಾ ಇದೆ ಈ ಮಗುಗೆ, ಸಬ್ಲಾರ್ಡ್ ಅಂತ ಕರಿತೀವಿ ನಾವು. ಅಲ್ಲಿ ಬೈಫರ್ಕೇಶಲ್ಲಿ 6, 7, 11 ಅಂತಿದೆ. ರಾಹು, ಎಸ್ ದೇರ್ ಈಸ್ ಎ ಪ್ರಾಬ್ಲಮ್ ಅಂತ ಬಂದಿದೆ. ಇದಕ್ಕೆ ಆಪರೇಷನ್ ಮಾಡಬೇಕು ಅಂತಂದರೆ 5ನೇ ಮನೆ, 9ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಬರಲೇಬೇಕು. 5ನೇ ಮನೆ, 9ನೇ ಮನೆ. ತುಂಬ ಜನ ಇದನ್ನು ನ್ಯೂಮರಾಲಜಿ ಅನ್ಕೊಂಡಿದ್ದಾರೆ. ಯಾವ ಪರಾಶರ ಮೂಲ ಆದರೂ ಕೂಡ ಪರಾಶರ ಯಾರ್ಯಾರು ಹೇಳ್ತೀರೋ ಅದ್ರ ತಲೆ ಮೇಲೆ ಹೊಡೆದಂಗಿರುತ್ತೆ ಇದು. ದಯವಿಟ್ಟು ಪರಾಶರ ಕಲ್ತವ್ರು 20 ವರ್ಷ ಕಲ್ತವ್ರು ಬಂದು ಕಲ್ತ್ಕೊಳ್ಳಿ, ನಾನು ಅವ್ರಿಗೂ ಕರಿತೀನಿ. ನೀವೆಲ್ಲ ಔಟ್ಡೇಟೆಡ್ 1947 ಅಡುಗುಲಜ್ಜಿ ಕಥೆಯಲ್ಲಿ ಇದ್ದಾರೆ ಇನ್ನೂ, ಆ ಶಾಸ್ತ್ರ ಈ ಶಾಸ್ತ್ರ ಅಂದ್ಕೊಂಡು ಅಡ್ವಾನ್ಸ್ ಹೋಗಿಲ್ವೋ ಈ ಥರ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ತಲೆನೋವಿಗೆ ಹೊಟ್ಟೆ ನೋವು ಮಾತ್ರೆ ಕೊಡ್ತೀರಾ, ಹೊಟ್ಟೆ ನೋವಿಗೆ ಗಂಟಲು ನೋವು ಮಾತ್ರೆ ಕೊಡ್ತೀರಾ. ಜ್ಯೋತಿಷ್ಯದಲ್ಲಿ ಒಬ್ರೊಬ್ರು, ಯಾಕಂದರೆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಒಬ್ಬರು ಹೇಳಿದ ಮೇಲೆ ಇದೇ ಪ್ರಾಬ್ಲಮ್, ಇದೇ ಗ್ರಹ ಅಂದರೆ ಅದೇ ಹೇಳಬೇಕು. ಸೊ ಇಲ್ಲಿ ಆ ಒಂದು ಕಾಂಬಿನೇಷನ್ ಇದೆ. ಇದಕ್ಕೆ ರಾಹುಗೆ ಕಮ್ಮಿ ಮಾಡಬೇಕು ಅಂತಂದರೆ ಆ ಗ್ರಹದ ದಾನಗಳನ್ನು ಜಾಸ್ತಿ ಮಾಡಬೇಕು. ಆ ಗ್ರಹದ ದಾನ ಯಾವುದು ಅಂತಂದರೆ, ಯಾಕಂದರೆ ಮಗುವಿನ ವಿಚಾರದಲ್ಲಿ ಅವ್ರು ಸ್ವಲ್ಪ 2 ವರ್ಷ ಆಗಿದೆ ಅಂದರೆ ಮಗು ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳ್ತಾ ಇದ್ದೀನಿ. ಈ ಮದುವೆಗಿದೆ ಅಂದರೆ ನಡ್ರಿ ಆಯಿತು, ಯಾವಾಗಲೂ ಆಗುತ್ತೆ, ಇವತ್ತಾಗುತ್ತೆ, ಹೋಗುತ್ತದು. ಸೊ ಇವರು ಮೂಲಂಗಿಯನ್ನು ಆ ಮಗುಗೆ ನಿವಾಳಿಸಿ
ಹಾಕಬೇಕು. ಹಾಗೆ ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ರುದ್ರಾಕ್ಷಿ ವಿಚಾರದಲ್ಲಿ ಇವರಿಗೆ 3 ಮುಖದ ರುದ್ರಾಕ್ಷಿ ಅವ್ರಿಗೆ ಕೊರಳೆಲ್ಲ ಮಗುಗೆ ಹಾಕಿದ್ರೆ ಸ್ವಲ್ಪ ಆಪರೇಷನ್ ಆದರೂ ಕೂಡ ಆರೋಗ್ಯ ಮತ್ತು ಆಯುಷು ಹೆಚ್ಚಾಗುತ್ತೆ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 5/10/2000. 5/10/2000. ಹಲೋ, ಹಲೋ, ಇನ್ನೊಮ್ಮೆ ಹೇಳಿ. 5/10/2000. ಓಕೆ, ಟೈಮಿಂಗ್ಸ್ ಹೇಳಿಮ್ಮ. 4 ಬೆಳಗಿನ ಜಾವ 4:30. ಬೆಳಗಿನ ಜಾವ 4:30. ಯಾವ ಊರಲ್ಲಿ ಹುಟ್ಟಿರೋದು? ಬ್ಯಾಂಗ್ಳೂರಲ್ಲಿ. ಇನ್ನೊಂದ್ಸಲಿ ಹೇಳಿ. ಬ್ಯಾಂಗ್ಳೂರಲ್ಲೇ ದಾಸರಳ್ಳಿ. ಓಕೆ ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಗುರುವಾರ ಹುಟ್ಟಿರೋದು. ಆಯಿತು, ಇವತ್ತು ಗುರುವಾರವೇ ಇರಲಿ, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಗುರುಗಳು. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಧನುರ್ ರಾಶಿ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದೀರಾ. ಈಗ 24 ವರ್ಷ ಆಗಿದೆ ನಿಮಗೆ. ಸೂರ್ಯದಶ. ಎಜುಕೇಷನ್ ಇನ್ನೂ ಚೆನ್ನಾಗಿ ಮಾಡ್ಬೋದು. 4/12 ಇದೆ. ಏನು ಕೇಳಬೇಕು? ವರ್ಕ್ ಮಾಡ್ತಾ ಇರೋದು. ಮಾಡಿ. ಮದ್ವೆ ಆಗಿ ಅಂತ ಮನೇಲಿ, ಅದಕ್ಕೆ ಮದ್ವೆ ಯಾವ ತರ ಏನು ಅಂತ. ಮದುವೆ ಇನ್ನೊಂದ್ಸತಿ ಹೇಳಿ. ಮದುವೆ ಆಗಿ ಅಂತ ಮನೇಲಿ ಫೋರ್ಸು, ಅದಕ್ಕೋಸ್ಕರ ನನ್ಗೆ ಈಗ ಆಗೋ ಮೈಂಡ್ ಇಲ್ಲ, ಅಂದ್ರೆ ಆಗ್ಬೇಕು ಅನ್ಸಿಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿ. ಈಗ ನಿಮಗೆ ಮ್ಯಾರೇಜ್ ಅಂತ ಬರುತ್ತೆ. ನಿಮಗೆ ದಶಾ ತೋರಿಸ್ತೀನಿ. ಸೂರ್ಯ ದಶ ನಡೀತಾ ಇದೆ. ಇಲ್ಲಿ ಒಂದು ಟಚ್ ಮಾಡ್ತೀನಿ. ಇಲ್ಲಿ ಏನಿದೆ ಅಂತ ನೋಡೋಣ, ಓದೋಣ. ಇವರಿಗೆ 4ನೇ ಮನೆ ಚಂದ್ರನ ಇನ್ಫ್ಲೂಯೆನ್ಸು. ಲಾಸ್ ಆಫ್ ಲವ್. ಮದುವೆ ಆಗ್ಬೇಕಂದ್ರೆ ಲವ್ ಸ್ಟಾರ್ಟ್ ಆಗಬೇಕಲ್ಲಿ. ಅಂದರೆ ಲವ್ ಮ್ಯಾರೇಜ್ ಅಂತ ಹಂಗಲ್ಲ. ನೀವು ಒಬ್ರ ಮೇಲೆ ಆಸೆ ಪಡ್ತಾ ಇದ್ರೆ ಇವ್ರು ಮಾಡ್ಕೋಬೇಕು ಅಂದ್ರೆ ಅದು ಲವ್ವೇ ಅಲ್ವಾ ಅದು? ಲವ್ ಆದಮೇಲೆ ಕರ್ಕೊಂಬಂದು ನೋಡಿ ಇವ್ರನ್ನ ಇಷ್ಟಪಟ್ಟಿದ್ದೀನಿ ಮದುವೆ ಮಾಡಿ ಅನ್ನೋದು ಅದು ಮ್ಯಾರೇಜೇ. ಬಟ್ ಒಬ್ರು ಇಂಥವ್ರು ಮದುವೆ ಮಾಡ್ಕೊಳ್ತೀವಿ ಅಂತಂದ್ರೆ ಅವ್ರು ಹಿಂಗೆ ಕತ್ತೆತ್ತು ನೋಡ್ತಾರೆ, ಇವ್ನು ಚೆನ್ನಾಗಿದ್ದಾನೆ, ಓಕೆ ಮಾಡ್ಕೋಬೋದು, ಇವಳು ಚೆನ್ನಾಗಿದೆ, ಮಾಡ್ಕೋಬೋದು. ಸೊ ಲವ್ ಸ್ಟಾರ್ಟೆಡ್ ದೇರ್ ಓನ್ಲಿ. ಲಾಸ್ ಆಫ್ ಲವ್ ಇವ್ರಿಗಿದೆ ಅಂದರೆ 4ನೇ ಮನೆ ಅದು. ಇವ್ರ ಮನಸ್ಸಲ್ಲೇ ಯಾರು ನೋಡಿದ್ರು ಎಂಥ ಮನ್ಮತನ್ ತೋರಿಸಿದ್ರು ಬೇಡ. ಅರ್ಥ ಆಯ್ತಾ? ಸಿಚುಯೇಷನ್ ಅಟ್ ಪ್ರೆಸೆಂಟ್ ಇದು ದಶಾ ಹೇಳ್ತಾ ಇದೆ. 4 ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್. ಇದನ್ನು ಹೇಳೋದು ನಾವು. ಲಾಸ್ ಆಫ್ ಲವ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಇದನ್ನೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಕಲೀರಿ. 15,000 ನಮ್ಮ ಫೀಸು. ಪ್ರತಿ ಒಂದು ಹೇಳ್ಬಿಡುತ್ತೆ. ಹಾಗೆ ಮದುವೆ ಮಾಡಿಕೊಂಡ್ರೆ ಇವ್ರಿಗೆ ಲಾಸ್ ಆಫ್ ಲವ್ ಇರುತ್ತೆ, ಆದರೆ ಮ್ಯಾರೇಜ್ ಇಂಟ್ರೆಸ್ಟು, ಫ್ಯಾಮಿಲಿ ಫೋಕಸ್ಸು ಜಾಸ್ತಿ ಇದ್ದೇ ಇರುತ್ತೆ. ಅದು ಸೆಕೆಂಡ್ರಿ ಲೆವೆಲ್ಲು. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತೀವಿ. 50% ಇವ್ರ ಮೈಂಡಲ್ಲಿ, 30% ಇವ್ರ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅಂತ ಬಂದ್ಬಿಡುತ್ತೆ. ಇವರಿಗೆ 4th ಹೌಸ್ ಅಂತಂದರೆ ಸ್ಟಡೀಸ್ ಮಾಡಬೇಕು, ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು, ಅಥವಾ ಕರಿಯರಲ್ಲಿ ಬಿಲ್ಡಪ್ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು ಸಾಧ್ಯವಾದರೆ. ಆ ರೀತಿ ಎಲ್ಲ ತೋರಿಸ್ತಾ ಇರ್ತಿಲ್ಲ. ಏನೇನು ಇದಾರೋ ಇಲ್ಲೋ ಗೊತ್ತಿಲ್ಲ. ಯಾವಾಗ ಆಗುತ್ತೆ ಅಂತ ತಿಳ್ಕೊಬೇಕು ಅಂತಂದಾಗ ನೋಡೋಣ. ಇಲ್ಲಿ ಒಂದು 2ನೇ ಮನೆ, 7ನೇ ಮನೆ, 11ನೇ ಮನೆ ಬರೋ ಟೈಮಲ್ಲಿ ಫೋರ್ಸ್ ಮಾಡುತ್ತೆ. ಆ ಸೂರ್ಯದಶ ನಡೀತಾ ಇರ್ತಕ್ಕಂಥದ್ದು 2025. ನೋಡಿ, ಆ ಹುಡುಗಿ ಮಾತಾಡ್ತಾ ಇದ್ದಾಳೆ, ಅವ್ರ ತಂದೆ ತಾಯಿ ಇದ್ದರೆ ಅರ್ಥ ಆಗುತ್ತೆ ಏನಾಗುತ್ತೆ ಅಂತ. ತುಂಬ ಜನ ಒಳ್ಳೆ ಪೇರ್ ಅಂತಾರೆ, ಅದು ಸುಳ್ಳದು. ಮನಸ್ಸಿನ ಮೇಲೆ ಡಿಪೆಂಡು. ನೀವು ಕರ್ರಗಿರಿ, ಒಂಡ್ರಗಣ್ಣೆ ಇರಲಿ, ಎತ್ಲೆತ್ಲಾಗ ಇರಲಿ ಮುಖ, ಅವರಲ್ಲಿ ಮನಸ್ಸು ಚೆನ್ನಾಗಿತ್ತು ಅಂದ್ಬಿಟ್ರೆ ಫಸ್ಟ್ ಕ್ಲಾಸ್ ಮ್ಯಾರೇಜು. ಸೊ ಸೂಪರ್ ಆಗಿದ್ದಾರೆ. ಅವನು ಹಸ್ಬೆಂಡ್ ಹ್ಯಾಂಡ್ಸಮ್, ಆಮೇಲೆ ಅವ್ರ ವೈಫ್ ಅಂತೂ ರತಿ ಅಂತ ಎಲ್ಲ ಕರೆದ್ರು. 2 ತಿಂಗಳಿಗೆ ಡೈವರ್ಸು, ಅಲ್ಲಿ ಕೋರ್ಟಲ್ಲಿ ಇರ್ತಾರೆ. ಮತ್ತೆ ಅಲ್ಲಿ ಬ್ಯೂಟಿ ಏನು ಬಂತು? ಮಣ್ಣು. ಅಂಡರ್ಸ್ಟ್ಯಾಂಡಿಂಗು, ಮನಸ್ಸು. ಇದನ್ನು ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡಿಲ್ಲ. ಈ ಎಲ್ಲ ಕಾಂಪೌಂಡರ್ ಹತ್ರ ಹೋಗಿ ಆ ದೋಷ ಈ ದೋಷ ಅದಕ್ಕೆ ಹೋಗ್ತಾ ಇಲ್ಲ ಅಂತಾರೆ. ಫಸ್ಟೇ ಮನಸ್ಥಿತಿನೇ ಸರಿ ಇಲ್ಲ ಅಂದರೆ ಕಷ್ಟ. 2025 ಸೆಪ್ಟೆಂಬರ್ವರೆಗೂ ಬುಧ ಇದೆ. ಬುಧ 11/2 ತೋರಿಸ್ತಾ ಇದೆ. 25 ಡಿಸೆಂಬರ್ ಸೆಪ್ಟೆಂಬರ್ ಒಳಗಡೆ ಒಂದು ಯೋಗ ಸಿಗುತ್ತೆ. ಆ್ಯಕ್ಚುಲಿ ಅದು ಬಿಟ್ಟರೆ 26 ಜನವರಿಗೆ ಅವ್ರಿಗೆ ಮ್ಯಾರೇಜು. ಯಾಕಂದರೆ ಶುಕ್ರ ಬರ್ತಾನೆ. ಶುಕ್ರ ಇಸ್ ದಿ ಪ್ಲಾನೆಟ್ ಫಾರ್ ಮ್ಯಾರೇಜ್. ಆ ಟೈಮಲ್ಲೇ ಇವ್ರಿಗೆ ಆಗ್ತಕ್ಕಂಥದ್ದು 2-11 ಕಾಂಬಿನೇಷನ್ ಇದೆ. ಆ ಟೈಮಲ್ಲೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಯಾವಾಗ ಹೇಳುತ್ತೋ ಅದು ಮಾಡ್ಕೊಂಡ್ರೆ ಒಳ್ಳೆಯದು. ಮುಂದಿನ ಕರೆ ಇದ್ದರೆ ಹೋಗೋಣ. ಓಕೆ ಮ್ಯಾಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 22/2/86 ಮೇಡಮ್. ಓಕೆ, 22/2/86. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕಾಗುತ್ತೆ. 1ರಿಂದ 249 ಸಂಖ್ಯೆ ಒಳಗೆ ಒಂದು ಸಂಖ್ಯೆ ಹೇಳಿ. 2 ಮೇಡಮ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದಲ್ಲಿ ಮಾಡಬೇಕು ಹೇಳ್ಬೇಕು ನಿಮಗೆ? ಯಾವ ವಿಚಾರದಲ್ಲಮ್ಮ? ಮಾತಾಡಮ್ಮ ಬೇಗ. ಸರ್, ಇದು ಮಕ್ಕಳ ವಿಚಾರದಲ್ಲಿ ಸರ್. ಮಕ್ಕಳಾಗಿಲ್ವಾ? ಇಬ್ರು ಹೆಣ್ಮಕ್ಳು ಇದ್ದಾರೆ ಸರ್. ಗಂಡ್ಮಗು ಆಗುತ್ತಾ ಇಲ್ಲ ಹೇಳೋದಿಲ್ಲ. ಅದ್ಯಾಕೆ ಕೇಳಬೇಕು?
ಏನು ಕೇಳೋ ಅಂಥದ್ದಾ? ಕೇಳ್ಬೇಕಿತ್ತು. ಯಾರ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ, ನಮ್ಮ ಹತ್ರ ಇಲ್ಲ. ನಾವು ಜ್ಯೋತಿಷದಲ್ಲಿ ಈ ಭೇದ ಭಾವ ಮಾಡಲ್ಲಮ್ಮ. ಓಕೆ, ಗಂಡು ಮಕ್ಕಳನ್ನೇ ಮಾಡ್ಕೊಂಡೋಗಿ ಏನು ಮಾಡ್ತೀರಿ ನೀವು? ಬೆಂಕಿ ಇಡ್ಬೇಕು ನಿಮಗೆ ಸತ್ತ ಮೇಲೆ ಅವನೇ? ಅವೆಲ್ಲ ಹೇಳಲ್ಲ ನಾವು. ಅವೆಲ್ಲ ಶಾಸ್ತ್ರದಲ್ಲೆಲ್ಲ ನಿಷಿದ್ಧ. ಆ ಮಗು ಈ ಮಗು ಎಲ್ಲ ನಿಷಿದ್ಧ. ಈ ತಲೆಕೆಟ್ಟ ಕಾಂಪೌಂಡರ್ಗಳೇ ಇಂಥವೆಲ್ಲ ಮಾಡೋದು. ನಾನು ಹಾಕೋದಿಲ್ಲ ಇಂಥವೆಲ್ಲ. ಓಕೆ, ಇದು ಗಂಡು ಮಗು ಆದ ಮಗು ಅಂತಂದರೆ, ಈಗ ಮೊನ್ನೆ ಯಾರೋ ಡಾಕ್ಟ್ರನ್ನ ಜೈಲ್ಗೆ ಹಾಕಿದ್ರು ಭ್ರೂಣ ಅದು ಅಂತ. ಈಗ ನಾವು ಹೇಳಿದ್ರೆ ನಾಳೆ ನಿಮ್ಗೆ ಆಗಲ್ಲ, ನೆಕ್ಸ್ಟು ಹೆಣ್ಣು ಮಗು ಅಂದರೆ ನಾಳೆ ಇವ್ರು ಅವ್ರು ಸಾಯಿಸಿದ್ರೆ ನಾನು ಹೇಳಿದ್ರೆ ನಿಜ. ಬುದ್ಧಿ ಇಲ್ಲ ಇವ್ರಿಗೆಲ್ಲ. ಸುಮ್ಮನೆ ಎಜುಕೇಟೆಡ್ 86 ಇಯರ್ಸ್ ಅಂತೆ, ಸುಮ್ಮನೆ ಹೋಗಮ್ಮ ನೀನು ಸುಮ್ಮನೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ನಕ್ಷತ್ರ ನಾಡಿ ಕಾರ್ಯಕ್ರಮ ಬಹಳ ವಿಶೇಷ ಮತ್ತು ವಿನೂತನವಾದಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಸೊ ಬೇರೆ ಜ್ಯೋತಿಷ್ಯ ಕಾರ್ಯಕ್ರಮಗಳಲ್ಲಿ ರಾಶಿ ಭವಿಷ್ಯವಾಗಿರಲಿ ಅಥವಾ ದಿನ ಭವಿಷ್ಯವಾಗಿರಲಿ ನಾವು ಹೇಳ್ತೀವಿ. ಆದರೆ ಈ ನಕ್ಷತ್ರ ನಾಡಿಯಲ್ಲಿ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ, ಹಾಗೆ ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ನಿಮ್ಮ ಭವಿಷ್ಯವನ್ನು ನುಡಿತಾರೆ ಗುರುಗಳು. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 21/10/2013. 21/10/2013. ಸಮಯ 17 ಮೇಡಮ್. 2017. ಸಮಯ ಹೇಳಿ. ಸಮಯ ರಾತ್ರಿ 8:54. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು ಮೇಡಮ್. ಗುರುಜಿ ಒಟ್ಟಿಗೆ ಮಾತಾಡಿ. ಸಮಯ 8:54 ಸರ್. 8:54. ಓಕೆ, ಈಗ ಅವ್ರಿಗೆ ಒಂದು ನಿಮಿಷ. 21 ಅಕ್ಟೋಬರ್ 2017. 7 ವರ್ಷ ಆಗಿದೆ. ಏನು ಕೇಳಬೇಕು? 7 ವರ್ಷ. ಅದು ಸರ್ ಎಜುಕೇಶನ್ ಬಗ್ಗೆ. ಏನು ಎಜುಕೇಷನ್ ಬಗ್ಗೆ? ಏನು ಇವಾಗೇನು IAS ಆಗ್ತಾರಾ? ಏನು ತಿಳ್ಕೊಬೇಕು? ಅಲ್ಲ ಸರ್, ಅದು ಓದ ವಿದ್ಯೆ ಹೆಂಗಿದೆಯಾ ಅಂತ ಕೇಳ್ತಾರೆ. ಓ, ಅಷ್ಟೇ. ಸೊ ಇವಾಗ ನಿಮ್ಗೆ ಗೊತ್ತಾಗ್ತಾ ಇಲ್ಲ 2 ವರ್ಷದಲ್ಲೇ, ಅಂದರೆ 2ನೇ, 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡಲ್ಲಿ ಗೊತ್ತಾಗ್ತಾ ಇಲ್ಲ. ಗುರುದಶ 3-6 ಎಜುಕೇಷನ್ ಕಾಂಬಿನೇಷನ್ ತೋರಿಸ್ತೀನಿ. ನೀವು ಹೇಳ್ದಂಗೆ ಈ 3-6 ಎಜುಕೇಷನ್ನ ಡೌನ್ ಮಾಡೇ ಮಾಡುತ್ತೆ. ತುಂಬ ಜನ ಹೇಳ್ತಾರೆ ರಾಹು ಸಮಸ್ಯೆ ಮಾಡ್ತಾನೆ, ಶನಿ ಸಮಸ್ಯೆ ಮಾಡ್ತಾನೆ ಅಂತ. ಇವ್ರಿಗೆ ಗುರುನೇ ಸಮಸ್ಯೆ, ಗುರುನೇ ಚೆನ್ನಾಗಿಲ್ಲ. ಆ ಗುರು ಇರ್ತಕ್ಕಂಥ ನಕ್ಷತ್ರ ಮತ್ತು ಸಬ್ ಲಾರ್ಡು ರೆಡ್ ಬಂದ್ಬಿಟ್ಟಿದೆ. ಇದು ನಾವು ಕಲರ್ ಇಂಡಿಕೇಶನ್ ಕೊಟ್ಬಿಡ್ತೀವಿ. 12 ಮನೆಗಳಲ್ಲಿ ಯಾವ ಕಲರು ಬಂದರೆ ಹೋಯ್ತು ಅಂತ. 3-6 ಸ್ವಲ್ಪ ಕಷ್ಟ. ತುಂಬ ಇವರು ಸೈಕಲ್ ಹೊಡಿಬೇಕು. ಮತ್ತು ಇದು ಎಲ್ಲಿವರೆಗೂ ಇದೆ ಈ ದಶಾ ನೋಡ್ಬೇಕು, ಅದು ಇಂಪಾರ್ಟೆಂಟು. ಯಾಕಂದರೆ ಅಲ್ಲಿವರೆಗೂ ಮಾತ್ರ ಆ ಫಲ, ನೆಗೆಟಿವ್ ಫಲ ಬರ್ತಕ್ಕಂಥದ್ದು. 27ವರೆಗೂ ಮಾತ್ರ ಇದೆ. ಆ ಒಂದು ಸ್ಕ್ರೀನ್ ಮೇಲೆ 27 ಮಾತ್ರ ಇದೆ. ಶನಿ ನೋಡ್ಬೇಕು ನೆಕ್ಸ್ಟು. ಯಾಕಂದರೆ 27 ಅಂದರೆ ಅವ್ರಿಗೆ 4th ಸ್ಟ್ಯಾಂಡರ್ಡ್ ಮುಗಿದೋಗುತ್ತೆ. ಶನಿ ಕಾಂಬಿನೇಷನ್ನು ಅತ್ಯುತ್ತಮವಾಗಿದೆ. ತುಂಬ ಚೆನ್ನಾಗಿ ಓದ್ತಾರೆ 4th 5th ಸ್ಟ್ಯಾಂಡರ್ಡಿಂದ. 19 ವರ್ಷ ಇರುತ್ತೆ. 5th ಹೌಸ್ ಇಸ್ ದಿ ಹೌಸ್ ಆಫ್ ಇಂಟೆಲಿಜೆನ್ಸ್. 9-10 ಕಾಂಬಿನೇಷನ್ನು ಫೇಮಸ್ಸು ಆಗ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾರೆ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಆದಮೇಲೆ. ಅದು ಯಾವ ಗ್ರಹ? ಶನಿನೇ ಚೆನ್ನಾಗಿ ಓದಿಸುತ್ತೆ. ನಮ್ಮ ಕಾಂಪೌಂಡರ್ಗಳು ಏನು ಮಾಡ್ತಾರೆ, ಇಲ್ಲಿಗೆ ಹೋಗ್ತಾರೆ, ಇಲ್ಲಿ ನೋಡ್ತಾರೆ ಯಾವ ಗ್ರಹ ಹೆಂಗಿದೆ, 1 2 3 4. ಓಕೆ, ಇಲ್ಲಿ ರಾಹು ಇದ್ದಾನೆ, ಅದಕ್ಕೆ ಓದಿಸಲ್ಲ. ಬೇಡದೇ ಇರೋದೇ ಈ ಜ್ಯೋತಿಷ್ಯರು ಮಾತಾಡೋದು. ಅವ್ರು ಯಾವುದೂ ಸರ್ಟಿಫಿಕೇಶನ್ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಅರ್ಚಕರ ಹತ್ರ ಓಡೋಗ್ಬಿಡ್ತೀವಿ, ಆ ಪಂಚೇದಾರಿಗಳ ಹತ್ರ ಓಡೋಗ್ಬಿಡ್ತೀವಿ. ಆಗಮಶಾಸ್ತ್ರ ಫಸ್ಟ್ ಕ್ಲಾಸ್, ಅವ್ರಿಗೆ ಕೈ ಮುಗಿತೀನಿ. ದೇವರ ಪೂಜೆ ಪುನಸ್ಕಾರಗಳು ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಅಧ್ವಾನವಾಗಿ ಮಾಡ್ತಾರೆ, ಅಧ್ವಾನಕ್ಕಿಂತ ಅಧ್ವಾನ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರೀ ಅವ್ರಿಗೆ ಪೂಜೆ ಮಾಡಿಸ್ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಇರ್ತಾರೆ. ಅವ್ರಿಗೆ ಕರೆಕ್ಟಾಗಿ ಹೇಳಬೇಕು. ಪರರ ಹಿತವನ್ನು ಕಾಯೋರು ಪುರೋಹಿತರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ನಾನು ಪುರೋಹಿತನೇ, ನಾನು ದೇವಸ್ಥಾನದ ಅರ್ಚಕರೇ. ನಮ್ಮ ವಂಶ ಎಲ್ಲ ಅರ್ಚಕರು ವಂಶನೇ. ತಿರುಪತಿ ದೇವಸ್ಥಾನದ ಅರ್ಚಕರು, ಮೇಲ್ಕೋಟೆ ದೇವಸ್ಥಾನದ ಅರ್ಚಕರು. ಆದರೆ ಸರಿಯಾಗಿರ್ತಕ್ಕಂಥ ಶಾಸ್ತ್ರ ಯಾರು ಕರೆಕ್ಟಾಗಿ ತೊಗೊಂಡೋಗ್ತಾ ಇಲ್ಲ. ನಾವು ಯಾವಾಗಲೂ ಕೂಡ ಪೂಜೆ ಮಾಡಿಸ್ಬೇಕು, ನಮಗೂ ಹೊಟ್ಟೆ ತುಂಬಬೇಕು, ಒಪ್ಕೊಳ್ತೀನಿ. ಆದರೆ ಹೊಟ್ಟೆ ತುಂಬಿಕೊಳ್ಳೋಕ್ಕೋಸ್ಕರನೇ ನಾವು ಪೂಜೆ ಮಾಡಿಸ್ಬಾರ್ದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಏನಾಗ್ತಾ ಇದೆ, ನಮ್ಮ ಶಾಸ್ತ್ರ ಮುಂದಕ್ಕೆ ಬೆಳೆಯಲ್ಲ. ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಏನೋ ಹೇಳ್ಬಿಡ್ತಾರೆ, 9ನೇ ಮನೇಲಿ ಓದ್ತಾ ಇಲ್ವಾ, ಆ ಕೇತು ಇದೆ ಅಂತ ಹೇಳ್ಬಿಡ್ತಾರೆ. ರಾಂಗ್. ಅಲ್ಲಿ ಗುರು ದಶನೇ ಸರಿ ಇಲ್ಲ. ಬಂದಾಗ ಅಲ್ಟಿಮೇಟ್ ಆಗಿ ಹೋಗ್ತಾರೆ. ಇದನ್ನ ಯಾಕೆ ನಾವು ಕಲಿಬೇಕು ಅಂತ ಹೇಳ್ತಾ ಇದೀವಿ? ಜಾಸ್ತಿ ಪ್ರಚಾರ ಆಗಬೇಕು. ಜ್ಯೋತಿಷ್ಯ ಎಲ್ಲ ಕಲಿತು ಅವ್ರ ಜೀವನ ಅವ್ರು ನೋಡ್ಕೋಬಹುದು. ಜನಗಳಿಗೆ 15,000 ದೊಡ್ಡದಲ್ಲ, ಜೀವನ ಪೂರ್ತಿ 15,000 ದೊಡ್ಡದಲ್ಲ. ಬರೀ 15,000ದಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದೀವಿ. ಕುಟುಂಬ ಸಮೇತ ಕಲೀರಿ. ಮಾರ್ಚ್ 15 ಸಂಕಲ್ಪ ಮಾಡ್ಕೊಳ್ಳಿ, ಬನ್ನಿ. ಅದು ಏನು ಮಹಾ ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ, ಅದು ಕೋತಿ ವಿದ್ಯೆ. ಅದು ಕಲ್ತಾದ್ಮೇಲೆ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ.
ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವಿನ್ನೂ ಜ್ಯೋತಿಷ್ಯವನ್ನು ಕಲಿಯೋಕೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಮಾರ್ಚ್ 15ನೇ ತಾರೀಕು ಕೇವಲ 15 ದಿನಗಳ ಒಳಗಾಗಿ ಆನ್ಲೈನ್ ಕ್ಲಾಸಸ್ನ ಮುಖಾಂತರವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲಿಯಲಿಕ್ಕೆ ಅವಕಾಶವಿದೆ. ಇನ್ನು ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರವನ್ನು ನೀವು ಕಲಿಯೋಕೆ ಅವಕಾಶವಿದೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸುಮಾರು 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಗುರುಗಳು ಹೊಂದಿದ್ದಾರೆ. ಸೊ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದು ಬೈಟ್ಸ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಿದ್ದೇಶ್ವರ. ನಾನು ಊಟಿಯಿಂದ ಬಂದಿರೋದು. ನನಗೆ ಈ ಜ್ಯೋತಿಷ್ಯದ ಮೇಲೆ ಮೊದಲೆಲ್ಲ ನಂಬಿಕೆ ಇರಲಿಲ್ಲ. ಎಲ್ಲ ಸುಳ್ಳು ಹೇಳ್ತಾರೆ, ಬೋಗಸ್ ಅಂದ್ಕೊಂಡಿದ್ದೆ. ನನಗೆ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ ನಂತರ ನಕ್ಷತ್ರ ನಾಡಿನಲ್ಲಿ ಗುರೂಜಿಯವರು ನನ್ನ ಪ್ರಶ್ನೆಗೆ ಒಂದು ಆನ್ಸರ್ ಮಾಡಿದರು. ಅದರಿಂದ ನಾನು ಇಂಪ್ರೆಸ್ ಆದೆ. 2012ರಲ್ಲಿ ಒಂದು ವಸ್ತು ಕಳುವಾಗಿತ್ತು. ಆ ಕಳುವಾದ ವಸ್ತುವಿನ ಬಗ್ಗೆ ನಾನು ಪ್ರಶ್ನಾಶಾಸ್ತ್ರ ಮಾಡಿದಾಗ ಅವ್ರು ಹೇಳಿದ್ರು ಆ ವಸ್ತು ಸಿಗೋದಿಲ್ಲ ಅಂತ ಹೇಳಿದ್ರು, ಮತ್ತು ಸಿಕ್ಕು ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಆ ವ್ಯಕ್ತಿ ಇದ್ದಾನ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಆ ವ್ಯಕ್ತಿ ಹಾಗೆ ಆ ಸಮಯದಲ್ಲೇ ಸತ್ತಿದ್ದಾನೆ, ಅದು ತುಂಬ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಅದು ನಿಜ ಕೂಡ ಆಗಿತ್ತು. ಇಷ್ಟು ಸತ್ಯವಾಗಿ ಆಕ್ಯುರೇಟಾಗಿ ಹೇಳ್ತಾರಲ್ಲ. 2012ರಲ್ಲಿ ಆ ಘಟನೆ ನಡೆದಿದ್ದು. 2020ರಲ್ಲಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ರೀತಿ ಹೇಳಿದ್ದು ನನಗೆ ತುಂಬ ಮೆಚ್ಚುಗೆ ಆಯಿತು. ಅದರಿಂದ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅವನ್ನೆಲ್ಲ ಕಲ್ತಿದ್ದೀನಿ. ನ್ಯೂಮರಾಲಜಿ ಕಲ್ತಿದ್ದೀನಿ, ಭೃಗನಂದ ನಾಡಿ ಕಲ್ತಿದ್ದೀನಿ, ವರ್ಷಫಲ ಕಲ್ತಿದ್ದೀನಿ, ನಕ್ಷತ್ರ ನಾಡಿ ಹೈಯರ್ ಕ್ಲಾಸು, 4th ವೇದಿಕ್ ಅಸ್ಟ್ರಾಲಜಿನಲ್ಲಿ ಡಾಕ್ಟರೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಇಂಥ ತುಂಬ ಒಳ್ಳೆಯ ಸೈಂಟಿಫಿಕ್ ಜ್ಯೋತಿಷ್ಯನ ನಾವು ಯಾರ್ಯಾರ ಹತ್ರ ಕೇಳಿ ಇದು ಸರಿಯಿಲ್ಲ ಅಂತ ನಾವು ಗಣನೆಗೆ ಬರಬಾರ್ದು ಅಂತ ಈ ಮುಖಾಂತರ ಹೇಳ್ತೀನಿ. ಇದು ತುಂಬ ಒಳ್ಳೆ ಆಪರ್ಚುನಿಟೀಸ್ ಮತ್ತು ಒಳ್ಳೆ ವಿದ್ಯೆ ಆಗಿದೆ. ದಯವಿಟ್ಟು ಎಲ್ಲರೂ ಕಲಿತು ನಿಮ್ಮ ಮನೆಗಳಲ್ಲಿ ನೀವು ಎಲ್ಲರಿಗೂ ಅವ್ರಿಗೆ ಏನು ಮುಂದೆ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಡಾಕ್ಟರೇಟ್ ತಗೊಂಡಿರುವಂತಹ ವಿದ್ಯಾರ್ಥಿ ಅವರ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ವ್ಯಕ್ತಪಡಿಸಿದ್ದಾರೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಪುಟ್ಟ ವಿರಾಮದ ಬಳಿಕ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತಮ್ಮ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಸ್ವಲ್ಪ ಬೇಗ ಹೇಳಬೇಕು, ಇದು ನೇರ ಪ್ರಸಾರ ಕಾರ್ಯಕ್ರಮ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. 8/8/1996. 8/8/96. ಟೈಮಿಂಗ್ಸು 11 ಗಂಟೆ ರಾತ್ರಿ 2 ನಿಮಿಷ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಕೊಪ್ಪಳ, ಗಂಗಾವತಿ. ಓಕೆ, 11 ಗಂಟೆ ಎಷ್ಟು ನಿಮಿಷ ಹೇಳಿದ್ರಿ? 2 ನಿಮಿಷ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಕೊಪ್ಪಳನಾ? ಗಂಗಾವತಿ. ಗಂಗಾವತಿ.
ಗಂಗಾವತಿ ಕರ್ನಾಟಕ. ಓಕೆ, ಹಾಕಿದ್ದೀನಿ. 23 ಗಂಟೆ 2 ನಿಮಿಷನಾ? 11 2 11 ಗಂಟೆ 2 ನಿಮಿಷಕ್ಕೆ ನೈಟ್. ನೈಟೆ 8 ಓಕೆ. ಇದ್ರ ಪ್ರಕಾರ ಇವರ ರಾಶಿ ವೃಷಭ ರಾಶಿ, ರೋಹಿಣಿ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಗುರು ಭುಕ್ತಿನೇ ನಡೀತಾ ಇದೆ. 3-2-7 ಮದುವೆ ವಿಚಾರದಲ್ಲಿ 3-2-7 ಏನು ಕೇಳಬೇಕಾಯ್ತು? ಅದೇ ಮದುವೆ ವಿಚಾರನೇ ಕೇಳಬೇಕಾಗಿತ್ತು. ಮಾತುಕತೆ ನಡೀತಾ ಇದೆ, ಬರ್ತಾರೆ ಹೋಗ್ತಾರೆ ಮಾತುಕತೆ. ಇನ್ನೇನು ಇದು ಈಸಿಯಾಗಿ ಸೆಟ್ ಆಗ್ತಕ್ಕಂಥ ಸಮಯ, ಚಿಂತೆ ಮಾಡಬೇಡಿ. ಈ 25 ಮಾರ್ಚ್ ಮುಗಿದ ಮೇಲೆ ಮುಂದೆ ಶನಿ ಕಾಂಬಿನೇಷನ್ ಬರುತ್ತೆ. ಶನಿ ಕಾಂಬಿನೇಷನಲ್ಲಿ 11 ಇದೆ. ಬೇರೆ ಊರಿಂದ ಬರುತ್ತಾ ಜಾಸ್ತಿ? ಬರ್ತಾರ್ರಿ, ನೋಡ್ತಾರ. ಬೇರೆ ಊರು ಗಂಗಾವತಿಯಿಂದಾನೇ ಬರ್ತಾ ಇದೆಯಾ? ಬೇರೆ ಊರಿಂದ ಬರ್ತಾ ಇದೆಯಾ ಗಂಡುಗಳು? ಬೇರೆ ಊರಿಂದ ಬರ್ತಾರೆ. ಬೆಂಗಳೂರು, ಬಾಗಲಕೋಟೆ, ಬೆಳಗಾವಿ ಎಲ್ಲ ಬರ್ತಾರೆ. ಬೇರೆ ಊರಿಗೆ ಕೊಟ್ಟರೆ ಶೀಘ್ರವಾಗಿ ಆಗುತ್ತೆ. ನಿಮ್ಮ ಸ್ವಂತ ಊರಲ್ಲಿ ಸಿಗೋದು ಕಷ್ಟ. 12ನೇ ಮನೆ ನೆಕ್ಸ್ಟು ಏನಿಲ್ಲ ಬಿಡಿ ಸ್ವಾಮಿ. ಏನಮ್ಮ? ಸ್ವಂತ ಊರಲ್ಲಿ ಅಂತ ಏನಿಲ್ಲ, ಅವರು ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಜುಲೈ ಆಗಸ್ಟ್ ಒಳಗಡೆ ಸೆಟ್ ಆಗುತ್ತೆ. ಮುಂದಿನ ವರ್ಷ ಅಥವಾ ಈ ವರ್ಷದಲ್ಲೇ ಮುಗಿಯುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಆಗುತ್ತೆ. ಮದುವೆ ಜೀವನನೂ ಚೆನ್ನಾಗಿರುತ್ತೆ. 3ನೇ ಮನೆ 2ನೇ ಮನೆ 7ನೇ ಮನೆ ದಶಾದಲ್ಲೇ ಬಂದಿರೋದ್ರಿಂದ ಚಿಂತೆ ಮಾಡಬೇಡಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವುಗಳು ಕೂಡ ಕರೆ ಮಾಡಬಹುದು. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ ಆಗಸ್ಟ್ 19 ಆಗಸ್ಟ್ 2006. 2005 2006. ಓಕೆ, ಟೈಮಿಂಗ್ಸ್ ಹೇಳಿ. 10:45. 10:45 ಮಾರ್ನಿಂಗಾ? ಹೌದು. ಓಕೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮುಂಬೈಯಲ್ಲಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಮುಂಬೈಲಿ ಹುಟ್ಟಿರೋದು. ಮಹಾರಾಷ್ಟ್ರ. ನಮಸ್ಕಾರ. ನಮಸ್ಕಾರ. 19 ಆಗಸ್ಟ್ 2006 ಮಿಥುನ ರಾಶಿ, ಆರ್ದ್ರಾ ನಕ್ಷತ್ರ 2ನೇ ಪಾದ, ಸರಿನಾ? ಸರಿ, ಹೌದು. ಈಗ 35ರವರೆಗೂ ಗುರುದಶ ನಡೀತಾ ಇದೆ. ಗುರುವಿನ ಕಾಂಬಿನೇಷನಲ್ಲಿ 5 ಕಾಂಬಿನೇಷನ್ 10-11. ಎಜುಕೇಷನ್ನ ಕಂಟಿನ್ಯೂ ಮಾಡಿ, ಹೈಯರ್ ಎಜುಕೇಷನ್ಗೆ ಹೋಗ್ತೀರಾ. ಸಾಫ್ಟ್ವೇರು, ಕ್ರಿಯೇಟಿವ್ ಲೈನಲ್ಲಿ ಮಾಡ್ತೀರಾ. ಮೆಡಿಕಲ್ ಲೈನು ಸೆಕೆಂಡ್ರಿ ಆಪ್ಷನ್ ಇದೆ. ಕ್ವಶನ್ ಏನು? ಮತ್ತೆ ಜಾಬ್ ಎಲ್ಲ ಸಿಗ್ಬೋದಾ ಅಂತ ಹಾಗೆ. ಏನು ಮಾಡ್ತಾ ಇದ್ದೀರಾ ಅಂತ ಫಸ್ಟ್ ಹೇಳಿ. ಫಸ್ಟ್ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಯಾವ ಲೈನು? ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸ್. ನಿಮಗೆ ಜಾಬ್ ಸಿಗೋ ಬಗ್ಗೆ ಇವಾಗಲೇ ಕನ್ಫ್ಯೂಷನಾ? ಇಲ್ಲ, ಹೇಗೆ ಅಂತ ಉಂಟಾ ಅಂತ. ನಾನು ಸ್ವಲ್ಪ ಬೆಳಗ್ಗೆ ಬೈಯೋಕ್ಕೆ ಇಷ್ಟ ಇಲ್ಲ. ಫಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಪ್ಲೀಸ್. ಯು ಹ್ಯಾವ್ ಎ ಗುಡ್ ಫ್ಯೂಚರ್. ಓಕೆ, ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ರಾಂಗ್ ಕ್ವಶನ್ ಕೇಳ್ತಾ ಇದ್ದೀರಾ. ಹೈಯರ್ ಸ್ಟಡೀಸ್ ಮಾಡ್ತೀರಾ ಅಂತ ಹೇಳಿದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ. 5th ಹೌಸ್ ಶೋಸ್ ಸಾಫ್ಟ್ವೇರ್ ಅಂತ ಹೇಳಿದ್ದೀನಿ. ಇಂಜಿನಿಯರಿಂಗ್ ಸಾಫ್ಟ್ವೇರ್ ಸೆಕೆಂಡ್ ಲೆವೆಲಲ್ಲಿ, ಮೆಡಿಕಲ್ ಲೈನ್ ಅಂತ ಹೇಳಿದ್ದೀನಿ. ನೀವು ಎಕ್ಸೆಲ್ ಮಾಡ್ತೀರಾ. ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇಧಿಕ ಹಾಕ್ಕೊಳ್ಳಿ. 5th ಹೌಸ್ ಇಸ್ ದಿ ಹೌಸ್ ಆಫ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇದು ಅಂತ ಬರುತ್ತೆ. ಇಲ್ಲಿ ನಾವು ಹಾಕಿ ತೋರಿಸ್ತೀವಿ ನೋಡಿ. ಗುರು ಕ್ರಿಯೇಟಿವ್ ಫೀಲ್ಡ್ ಅಂತ ತೋರಿಸ್ತೀವಿ. ಗುರುನಲ್ಲಿ ಯಾವ ಒಂದು ಸಕ್ಸಸ್ ಬರ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಮೇಜರಾಗಿ ಇಲ್ಲಿ ನಿಮಗೆ ಸಾಫ್ಟ್ವೇರ್ ಅಂತ ಬರ್ದಿದ್ದೀವಿ ನೋಡಿ. ಸಾಫ್ಟ್ವೇರ್ ಫೀಲ್ಡ್, ಸೊಲ್ಯೂಷನ್ ಪ್ರೊವೈಡರ್, ಇಷ್ಟೇ ಲೈನ್ ಅವ್ರಿಗೆ ಬರೋದು ಜೀವನದಲ್ಲಿ. ಇದು ಬಿಟ್ಟರೆ ಏನು ಮಾಡೋಕ್ಕಾಗೋದೇ ಇಲ್ಲ ಅವ್ರ ಲೈಫಲ್ಲಿ. ಈ ಲೈಫ್ ಇದನ್ನೇ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಹೇಳೋದು. ಇಷ್ಟು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅವ್ರ ಲೈಫಲ್ಲಿ. ದಿಸ್ ಈಸ್ ವಾಟ್ ಈಸ್ ಫಿಕ್ಸ್ಡ್. ನಾನು ಅನ್ಕೊಳ್ಳೋದು ಬೇರೆ, ಆಗೋದು ಬೇರೆ. ಅರ್ಥ ಆಯ್ತಾ? ನಾನು 1000 ಜನಕ್ಕೆ ಅನ್ನ ಹಾಕಬೇಕು ಅಂತ ಅಂದ್ಕೊಂಡು ಏನೋ ಒಂದು ದೊಡ್ಡ ಹೋಟ್ಲ್ ತೆಗಿತಾನೆ, ಇಲ್ಲ ಅಡುಗೆ ಭಟ್ಟ 1000 ಜನಕ್ಕೆ ಊಟ ಆಗ್ತದೆ. ಸೊ ವಿ ಕ್ಯಾನ್ ನಾಟ್ ಡಿಸೈಡ್. ಕರಿಯರ್ ಇಸ್ ಡಿಸೈಡೆಡ್ ಬೈ ಗಾಡ್. ದಟ್ ಈಸ್ ವಾಟ್ ಈಸ್ ನೋನ್ ಎಸ್ ಕರ್ಮ. ಕರೆಕ್ಟ್. ಕರಿಯರ್ ಇಸ್ ಡಿಸೈಡೆಡ್ ಬೈ ಗಾಡ್. ನಮ್ಮ ಕೈಯಲ್ಲಿ ಸುಮ್ಮನೆ ಅನ್ನೋದು, ನಮ್ಮ ಮಗ IAS ಆಗಿಬಿಡ್ತಾನೆ, ಏನು ಮಣ್ಣು ಆಗಲ್ಲ ಅಲ್ಲಿ. ಅವನು ಡಿಸೈಡ್ ಮಾಡಿದರೆ ಏನು ನೀವು ಯಾವುದೋ ಎಲ್ಲೋ ದುಡ್ಡು ಹಾಕೋದು ಬೇಡ, ಯಾವ ಟ್ರೈನಿಂಗ್ ಹೋಗೋದು ಬೇಡ, ಹಾಗೆ ಆಗಿಬಿಡ್ತೀವಿ. ಅವ್ನು ಡಿಸೈಡ್ ಮಾಡಿಲ್ಲ. 10 ವರ್ಷ ಆದರೂ IAS ಓದ್ತಾ ಇರ್ತಾರೆ. 4 ಸತಿ ಫೇಲ್ ಆಗಿದ್ರು ಕೂಡ ಅವರಪ್ಪ ಏನೋ ಗೌರ್ಮೆಂಟ್ ಇದರಲ್ಲಿ ಇರ್ತಾರೆ, ವರ್ಕಲ್ಲಿ ಇರ್ತಾರೆ. ನನ್ನ ಮಗನೂ IAS ಆಗಿಬಿಟ್ಲಿ ಅಂತ ಹೇಳಿ ಅವ್ರ ಮಗನ ಜೀವನ ಅವರೇ ಹಾಳು ಮಾಡ್ತಾ ಇರ್ತಾರೆ. ಇದ್ದರೆ
ಲೆಟ್ ದೆಮ್ ಗೋ. ಇಲ್ಲದೆ ಹೋದರೆ ಅಂದರೆ ಏನಾಗ್ಬಿಡುತ್ತೆ, ಇವ್ರಿಗೆ ಹಣಕಾಸು ಪರಿಸ್ಥಿತಿ ಚೆನ್ನಾಗಿದ್ದಾಗ ಏನಾಗ್ಬಿಡುತ್ತೆ, ಹೋದ್ರೆ ಹೋಗ್ಲಿ ಬಿಡು, ನಾವು ಚೆನ್ನಾಗಿ ಮಾಡಿಟ್ಟಿದ್ದೀವಿ ಮಗನಿಗೆ, ಟ್ರೈ ಮಾಡ್ಬಿಡೋಣ AS ಒಳ್ಳೆ ಲೆವೆಲ್ಗೆ ಹೋಗ್ಬಿಡ್ಲಿ ಅಂತ. ಎಷ್ಟೋ ಜನ ಕಾರ್ ಗ್ಯಾರೇಜ್ ಹಾಕ್ಕೊಂಡು ಕಾರ್ ವಾಶ್ ಮಾಡ್ಕೊಂಡಿದ್ದಾರೆ. ಅವರಪ್ಪ ದೊಡ್ಡ ಗೌರ್ಮೆಂಟ್ ಆಫೀಸರು. ಯಾಕೆ ಅಂದರೆ ಇವನಿಗೆ IAS ಓದಬೇಕು ಅಂತ ಪ್ರೆಷರ್ ಮಾಡಿ 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 ಅವನು ಓದ್ತೀನಿ ಅಂತೇಳಿ ಕೊನೆಗೆ ಸಿಕ್ಕಿರೋದು ಕಪ್ಪಲ್ಲ ಚಿಪ್ಪು. ಓಕೆ ಗುರುಗಳೇ, ಒಂದು ಕರೆ ಇದೆ, ಸ್ವೀಕರಿಸೋಣ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಅದೇ ನಾನು 9/9/91. ಓಕೆ. ಸಮಯ? ಕಾರ್ಕಳ. ಟೈಮಿಂಗ್ಸ್ ಹೇಳಿ. ಉಡುಪಿ ಕಾರ್ಕಳ. ಓಕೆ, ಟೈಮಿಂಗ್ ಹೇಳಿ. ಟೈಮ್ 5:44 PM. 5:44 PM. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನನಗೆ ತುಂಬಾ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ನಾನು ಒಂದು 8 ವರ್ಷದಿಂದ ಕಸ್ತೂರಿ ನ್ಯೂಸ್ನಲ್ಲಿ ನೋಡ್ತೇನೆ, ಯೂಟ್ಯೂಬ್ ನೋಡ್ತೇನೆ. ವೆರಿ ಗುಡ್. ನಿಮ್ಮ ಅದೇ ನಂದು ಮಗನಿಗೊಂದು ಕೇಳಿತ್ತು. ಮಗಂದ ಇದು? ಮಗಂದ? ಮಗ ಮದ್ವೆ ಸಟ್ಟಾಗಲ್ಲ. ಓಕೆ. ಅದು ಒಂದು ಉಂಟು, ಅದು ಹೋಗ್ತದ ಸರಿ ಹೋಗ್ತದ ಅಂತ ನೋಡ್ಬೇಕಿತ್ತು. ನೋಡಿ, ಅವ್ರಿಗೆ 34 ವರ್ಷ ಆಯ್ತು, ಕರೆಕ್ಟಾ? ಹೌದು, 33-34 ನಡೆಯುತ್ತದೆ. ನಡೀಲಿ. ದಶಾದಲ್ಲಿ ಮ್ಯಾರೇಜ್ ಸಕ್ಸಸ್ ಮೀಡಿಯಂ ಅಂತಿದೆ. ಇಲ್ಲಿ ಫಸ್ಟ್ ಆಫ್ ಆಲ್ ಏನಂತ ಹಾಕಿದ್ದೀನಿ ನೋಡಿ, ನೋ ಇಂಟ್ರೆಸ್ಟ್ ಅಲ್ಲಿ ಮ್ಯಾರೇಜ್ಗೆ. ದಶಾದಲ್ಲಿ ನೋ ಇಂಟ್ರೆಸ್ಟ್ ಕಾಣಿಸುತ್ತಲ್ಲ ಸ್ಕ್ರೀನಲ್ಲಿ. ಸೊ ಫಸ್ಟ್ ಆಫ್ ಆಲ್ ನೋ ಇಂಟ್ರೆಸ್ಟ್. 6th ಹೌಸ್ ಹಿಟ್ ಆಗಿದೆ, ಶುಕ್ರ. ಸುಮ್ಮನೆ ರಾಹು ಶಾಂತಿ ಮಾಡಿ ಅಂತ, ರಾಹು ಚೆನ್ನಾಗಿದೆ, ಮದುವೆ ಕೊಡ್ತೀನಿ ಅಂತ ಇದ್ದಾನೆ. ಅವನಲ್ಲಿರೋ ನಕ್ಷತ್ರ ಶುಕ್ರ ಕೊಡ್ತಾ ಇಲ್ಲ. ಶುಕ್ರನ ಶಾಂತಿ ಮಾಡಿಸಿ ಫಸ್ಟು. ಇದೇ ಜ್ಯೋತಿಷ್ಯರು ಮಾಡೋ ದೊಡ್ಡ ತಪ್ಪು. ಫಸ್ಟು ಅಸ್ಟ್ರಾಲಜರ್ಸ್ ಕರೀರಪ್ಪ, ಇವೆಲ್ಲ ನಮ್ಮ ಇದು ಕರ್ನಾಟಕ ಉದ್ಧಾರ ಆಗುತ್ತೆ. ರಾಹು ದೇಶ ನಡೀತಾ ಇದೆ, ರಾಹು ಶಾಂತಿ, ಸರ್ಪಶಾಂತಿ. ಇಲ್ಲ ಮಾಡ್ಲಿಲ್ಲ ಗುರುಜಿ. ನೋಡ್ತೇನೆ ನೋಡಿ ಇವ್ರ ಮೈಂಡ್ ಹೆಂಗೆ ಹೋಗುತ್ತೆ. ನನಗೆ ತುಂಬಾ ನಿಮ್ಮ ನಾನು ಪ್ರೋಗ್ರಾಮ್ ನೋಡ್ತೇನೆ. ನೀವು ಏನು ಪ್ರೋಗ್ರಾಮ್ ನೋಡಿದ್ರು ಶುಕ್ರ ಸರಿ ಇಲ್ಲ. ಶುಕ್ರ ಶಾಂತಿ ಮಾಡಿಸಿ. ಶುಕ್ರ ಶಾಂತಿ ಆಗಲ್ಲ ಯಾವಾಗಲೂ, ಅವ್ರು ವಾಂತಿನೇ ಮಾಡೋದು. ದೇರ್ ಇಸ್ ನಥಿಂಗ್ ಕಾಲ್ಡ್ ಶಾಂತಿ. ಇಲ್ಲಿ 6ನೇ ಮನೆ ಇರೋದ್ರಿಂದ ಸ್ವಲ್ಪ ಕಷ್ಟವೇ. 6ನೇ ಮನೆ ಡಿಸ್ಕಾರ್ಡ್ ಮಾಡ್ತಾನೆ ಇರುತ್ತೆ. ಮದುವೆ ಕೊಡೋದೇ ಇಲ್ಲ ರಾಹು ನಕ್ಷತ್ರ ಕೊಡ್ತಾ ಇಲ್ಲ, ರಾಹು ಕೊಡ್ತಾ ಇದ್ದಾನೆ ಪಾಪ. ಯಾಕಂದರೆ 2, 7, 11ನೇ ಮನೆ ಕೊಡ್ತಾ ಇದ್ದಾರೆ. ಐ ಆಮ್ ರೆಡಿ ಸರ್, ನಾನು ಯಾರು ಮನ್ಲಿದ್ದೀನೋ ಅವ್ನು ಕೊಡ್ತಾ ಇಲ್ಲ. ರಾಹು ಯಾರು ಮನ್ಲಿದ್ದಾನೆ ಅಂದರೆ ಶುಕ್ರನ ಮನ್ಲಿದ್ದಾನೆ. ಶುಕ್ರ ನೀನೇ ಕೊಟ್ಟಿಗಿಟ್ಟು ಕಾಲು ಮುರಿತೀನಿ ಅಂತ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಪ್ಲಾನೆಟರಿ ಇಂಟೆಲಿಜೆನ್ಸ್. ಅದನ್ನೇ ನಕ್ಷತ್ರ ಇಂಪಾರ್ಟೆನ್ಸ್ ಅಂತ ಹೇಳಿದ್ದು. ಅಂದರೆ ಇಲ್ಲಿ ರಾಹು ಈಸ್ ಇನ್ ದಿ ನಕ್ಷತ್ರ ಆಫ್ ಶುಕ್ರ ಈಸ್ ಇನ್ ದಿ ಬ್ಯಾಡ್ ಸೈಡ್. ಸೊ ಶುಕ್ರ ಈಸ್ ಇಗ್ನೋರಿಂಗ್, ಕೊಡಲ್ಲ. ಎಷ್ಟೇ ದಾನ ಮಾಡಿದ್ರೂ ಕಷ್ಟ ಇದು, ಅರ್ಥ ಮಾಡ್ಕೊಳ್ಳಿ, ತುಂಬಾ ಕಷ್ಟ. ಅದಕ್ಕೆ ಸಕ್ಸಸ್ ರೇಟ್ ಮೀಡಿಯಂ ಬಂದಿದೆ. ಸೊ ಇಲ್ಲಿ ದಶ ಏನು ಹೇಳ್ತದೆ, ನೋ ಇಂಟ್ರೆಸ್ಟ್ ಆರ್ ಡಿಸ್ಕಾರ್ಡ್. ಮದುವೆ ಆಗೇ ಆಗುತ್ತಾ ಅನ್ನೋದು ಒಂದು ಕಾನ್ಸೆಪ್ಟ್ ನೋಡಬೇಕು ಅಂದರೆ ವಿ ಹ್ಯಾವ್ ಟು ಗೋ ಟು ದಿ ಕಸ್ಪ್ ಅಂತ ಹೇಳ್ತೀವಿ. ಅದು ಜೀವನದಲ್ಲಿ ಅದೃಷ್ಟ ಇದೆಯಾ, ಮದುವೆ ಅದೃಷ್ಟ ಅಂತ ನೋಡಿದಾಗ ಇಲ್ಲಿ ನಮಗೆ ಮ್ಯಾರೇಜ್ ಅಂದಾಗ ಸ್ವಲ್ಪ 5 ರೆಟ್ರೋಗ್ರೇಡ್ ಬಾಕ್ಸ್ ಹಾಕಿದ್ದೀವಿ. ಇಲ್ಲಿ ಬರುತ್ತೆ ಮೋರ್ ಪಾಸಿಬಿಲಿಟೀಸ್ ಆಫ್ ಲವ್ ಮ್ಯಾರೇಜ್ ಆರ್ ಮ್ಯಾರೇಜ್ ಸೆಲ್ಫ್ ಸೆಲೆಕ್ಟೆಡ್ ಪರ್ಸನ್. ಅವನಿಗೆ ಇಷ್ಟ ಆಗಬೇಕು ಅವಾಗ ಮಾಡ್ಕೊಳ್ತಾನೆ. ಸೆಲ್ಫ್ ಸೆಲೆಕ್ಟೆಡ್, ನೀವೇನು ತೋರಿಸಿದ್ರು ಮನೇಲಿ ಮಲ್ಕೊಂಡಿರ್ತಾನೆ. ಸೊ ಇದಾಗಬೇಕು ಅಂದರೆ ಅವರೇ ಡಿಸೈಡ್ ಮಾಡ್ಕೋಬೇಕು. ಬೇಗ ಮಾಡ್ಕೊ, ನೀನು ಯಾರನ್ನಾರು ಮಾಡ್ಕೊ ಅಂತ ಹೇಳಬೇಕು. ತೋರಿಸಿದ್ದಾಗಲ್ಲ, ಜಾತಕ ಸೆಟ್ ಆಗಲ್ಲ. ಇದು 38 ಆದರೂ ಅಷ್ಟೇ, 40 ಆದರೂ ಅಷ್ಟೇ. ಕೂತು ಮಾತಾಡಿ ಅವನ್ನೇ ಡ್ರೈವ್ ಮಾಡೋಕ್ಕೆ ಹೇಳಲೇಬೇಕು. ಮ್ಯಾರೇಜ್ ಸೆಲ್ಫ್ ಸೆಲೆಕ್ಟೆಡ್ ಪರ್ಸನ್, ಅವರು ಒಪ್ಕೊಂಡ್ರೆ ಮಾತ್ರ ಆಗೋದು. ಇದಕ್ಕೆ ಅವರೇ ಚೇಂಜ್ ಆಗಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡ್ರೈವ್ ಮಾಡ್ತಕ್ಕಂಥ ಡ್ರೈವರ್ಸ್ ಅಂತ ಇರುತ್ತೆ. ದೇರ್ ಆರ್ ಸರ್ಟೆನ್ ಪ್ಲಾನೆಟರಿ ಡ್ರೈವ್ಸ್ ಅಂತ ಕರೀತಾರೆ. ಅದಕ್ಕೆ ಯಾವ ಒಂದು ಗ್ರಹ ಡ್ರೈವ್ ಮಾಡುತ್ತೆ ಅಂತಂದಾಗ ನಾವಲ್ಲಿ 2ನೇ ಮನೆ, 7ನೇ ಮನೆ, 11ನೇ ಮನೆ ನೋಡಬೇಕು. 8 ಮುಖದ ರುದ್ರಾಕ್ಷಿ ಹಾಕಿ ಬಲಗೈ ಉಂಗುರದ ಬೆರಳಿಗೆ ಒಂದು 2, 3, 4 ರೂಬಿ ಹಾಕಿ, ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವರ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಸರಿ, 25/3/1983. ಓಕೆ. ಸಮಯ 3:10 PM. ಹುಟ್ಟಿದ ಊರು ಬಾರ್ಪುರು, ಬ್ರಹ್ಮಾವರ, ಉಡುಪಿ ಡಿಸ್ಟಿಕ್. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ.
ಸತಿ ಮತ್ತೊಂದು ಸತಿ ಹೇಳ್ತೀನಿ, 25 ಮಾರ್ಚ್ 1983, ಕರೆಕ್ಟಾ? ಕರೆಕ್ಟ್. ಸೊ 3-10 ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು, ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಅವ್ರಿಗೆ ಚಂದ್ರದಶ ನಡೀತಾ ಇರ್ತಕ್ಕಂಥದ್ದು. 3-8-12 ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಕೆಲಸದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ನೋಡ್ಕೋಬೇಕು. ಹೇಳಿ ಪ್ರಶ್ನೆ. ಅವ್ರಿಗೆ ಅಂದ್ರೆ ಅವ್ರ ಅತ್ತೆ ಅವರವರ ಬಗ್ಗೆ ಕೇಳಿದ್ರಂತೆ ಸರ್. ಅವರಿಗೆ ಅಂದ್ರೆ ಕಂಟಕ ಇದೆ, 2025 ಮೃತ್ಯುಂಜಯ ಪೂಜೆ ಮಾಡಿಸ್ಬೇಕಂತ ಹೇಳಿದ್ರಂತೆ. ಸೊ ಅದ್ರ ಬಗ್ಗೆ 2025 ಹೌದು. ಇಲ್ಲಿ 2025 ಯಾವ ಡೇಟು ಬರ್ತಾ ಇಲ್ವಲ್ಲ? 2025 ಇಸವಿ, ಈ ಇಸವಿಯಲ್ಲಿ ಕಂಟಕ ಇದೆ ಅಂತ. ಮಂಗಳೂರಲ್ಲಿ ಸ್ವಲ್ಪ ಕಂಟಕಗಳೇ ಜಾಸ್ತಿ. ಅಲ್ಲಿ ಇರೋ ಎಷ್ಟೋ ಜನ ಭಟ್ರು ಅಂತ ನೀವು ಕರಿತೀರಲ್ಲ, ಬರೀ ಸುಳ್ಳೆ ಬಾಯಿ ತೆಗೆದ್ರೆ. ಅಷ್ಟಮಂಗಳ ಅಂತಾರೆ, ಫೇಮಸ್ಸೇ ಮಾಡಿಲ್ಲ. ಇಫ್ ಮಂಗಳೂರು ಬೆಲ್ಟ್ ಅಷ್ಟಮಂಗಳ ಇಸ್ ಸೋ ಪರ್ಫೆಕ್ಟ್, ವೈ ಇಟ್ ಹ್ಯಾಸ್ ನಾಟ್ ಗಾನ್ ಟು ದಿ ವರ್ಲ್ಡ್ಸ್? ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಅವ್ರಿಗೆ, ಯಾಕೆ ನಾನು ಅಷ್ಟಮಂಗಳ ಗೊತ್ತಿದೆ ನನಗೆ ಹೆಂಗೆ ಮಾಡ್ತಾರೆ ಅಂತ. ಕಂಟಕ ಅಂತಂದರೆ ಹೆಂಗೆ ನೋಡೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೂ ಈಗ. ಇಲ್ಲಿ 8-3-12 ಕಾಂಬಿನೇಷನ್ ಇರ್ತಕ್ಕಂಥದ್ದು, ಬುಧ ಬರ್ತಕ್ಕಂಥದ್ದು. ಇವ್ರೇನಾದರೂ ಸ್ವಲ್ಪ ಟೆಕ್ನಿಕಲ್ ಸೈಡಲ್ಲಿ ಇತ್ತು ಅಂತಂದರೆ ಏನೂ ಆಗಲ್ಲ. ಏನು ಕೆಲಸ ಮಾಡ್ತಾರೆ ಇದರ ಲೈನಲ್ಲಿ? ಅವರು ಅಂದ್ರೆ ಡ್ರೈವಿಂಗ್ ಸರ್, ಅಂದ್ರೆ ಓನ್ ಗಾಡಿ ಇದೆ, ಪಿಕಪ್ ಇದೆ, ಅದರಲ್ಲಿ ಡ್ರೈವಿಂಗ್ ಮಾಡ್ತಾರೆ. ಓ, ಅದನ್ನ ಅವ್ರಿಗೆ ಹೋಗಿ ಹೇಳಿದ್ದೀರಾ? ಇಲ್ಲ, ಕಂಟಕದವ್ರಿಗೆ ತೋರಿಸಿರೋದು. ಅಲ್ಲ, ಅವ್ರು ಹೇಳಿರ್ತಾರಲ್ವಾ ನಿಮ್ಮ ಅತ್ತೆಯವರು, ತೋರಿಸ್ಬಿಟ್ಟು ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ? ಡ್ರೈವರ್ ಅಂದರೆ ಆಕ್ಸಿಡೆಂಟ್ ಆಗ್ಬೋದು ಗಾಡಿ, ಅದಕ್ಕೆ ಸರ್ವೇ ಸಾಮಾನ್ಯ. ಅದು ಹೆಂಗೆ ಕೋರಿಲೇಟ್ ಮಾಡ್ತಾರೆ ನೋಡಿ. ಅವ್ರ ಜ್ಯೋತಿಷ್ಯ ನೋಡ್ಕೊಂಡು ಹೇಳ್ತಾ ಇಲ್ಲ, ಅವರ ವೃತ್ತಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಕಪಟ ಅವರೆಲ್ಲ. ಅದನ್ನು ನೋಡ್ಕೊಂಡು ನೀವು ತಲೆ ಹಾಕ್ತೀರಿ. ಆಯಿತು, ಸಾವನ್ನ ಯಾರು ತಡೆಯೋಕ್ಕಾಗುತ್ತೆ ಹೇಳಿ? ಅವ್ರ ಹತ್ರ ನಾನೇ ಹೋಗ್ತೀನಿ ಇವಾಗ ಫ್ಲೈಟ್ ಬುಕ್ ಮಾಡಿ ಹೋಗ್ತೀನಿ. ಯಾರಾದರೂ ಒಬ್ಬರು ಅಡ್ರೆಸ್ ಕೊಡಿ. ಸಾವನ್ನ ಯಾರು ತಡೀತಾರೆ, ಕಂಟಕನ ಯಾರು ತಡೀತಾರೆ, ಅವ್ರಿಗೆ ಹೆಸರು ಹೇಳಿ ನೋಡೋಣ. ನಥಿಂಗ್ ಕ್ಯಾನ್ ಬಿ ಸ್ಟಾಪ್ಡ್ ಲೈಫಲ್ಲಿ. ಇದು ತೋರಿಸುತ್ತಷ್ಟೇ. ಒಂದು ನಾರ್ಮಲ್ ಮಟೀರಿಯಲ್ ಮಾತ್ರ ನಾವು ಮಾಡ್ಬೋದು. ನಾನು ಮೊನ್ನೆನೂ ಹೇಳಿದ್ದೀನಿ, ಆರೋಗ್ಯ ಮತ್ತು ಡೆತ್ತು ಜ್ಯೋತಿಷ್ಯದಲ್ಲಿ ಯಾವ ಪೂಜೆನೂ ನಿಲ್ಲಿಸಲ್ಲ. ಅವ್ನು ಹೇಳಿದವನು ನಿಂತ್ಕೊಳ್ಳೋಕ್ಕಾಗಲ್ಲ. ಯಾರು ಅವ್ನು ಹೇಳಿದ್ನಲ್ಲ ಕಂಟಕ ಇದೆ ಅಂತ, ಅವ್ನು ನಾಳೆ ಸಾಯ್ತಾ ಇದ್ದಾನೆ ಅಂದರೆ ಅವ್ನು ಎಂಥ ಪೂಜೆ ಮಾಡೋ ನಾಳೆ ಸಾಯಲೇಬೇಕು. ಸೊ ಕಂಟಕದ ಬಗ್ಗೆ ತಲೆಗೆ ಹಾಕ್ಕೊಂಡು ಯಾವತ್ತೋ ಒಂದು ದಿವಸ ಸಾಯೋದು, ಇವತ್ತೇ ಡೈಲಿ ಸತ್ತರೆ ಕಷ್ಟ. ನಿಮಗೆ ಸಾಂತ್ವನಕ್ಕೋಸ್ಕರ ಹೆಸರು ಕಾಳನ್ನು ದಾನ ಮಾಡಿ 8 ಮುಖದ ರುದ್ರಾಕ್ಷಿ ಹಾಕಿ, ಕಂಟಕ ಅನ್ನಕ್ಕೆ 4, 8, 6, 8, 10, 12 ಫುಲ್ ಕಾಂಬಿನೇಷನ್ ಬರಬೇಕು. ಸಬ್ಲಾರ್ಡ್ ಲೆವೆಲಲ್ಲಿ 11 ಇರೋದ್ರಿಂದ ಏನೂ ಆಗಲ್ಲ. ಗಾಡಿ ಆಕ್ಸಿಡೆಂಟ್ ಆಗ್ಬೋದು, ಇವ್ರು ಬಚಾವಾಗ್ತಾರೆ. ಅಂಥ ಅದೃಷ್ಟ ಕಾಂಬಿನೇಷನ್ ಇದೆ. ಅದಕ್ಕೆ ಟೆಕ್ನಿಕಲ್ ಲೈನಲ್ಲಿ ಇದ್ದಾರೆ. ಅಂದರೆ ಗಾಡಿ ಓಡಿಸೋದು ಟೆಕ್ನಿಕಲ್ಲೇ, ಗೇರ್ ಹಾಕೋದು ಟೆಕ್ನಿಕಲ್ಲೇ. ಸೊ ದೇ ಆರ್ ಇನ್ ಟೆಕ್ನಿಕಲ್, ಏನು ತೊಂದರೆ ಇಲ್ಲ. ಚಂದ್ರ 33ವರೆಗೂ ಇದೆ. ಕಂಟಕ ಅನ್ನೋದು ಗಾಡಿ ಆಕ್ಸಿಡೆಂಟ್ ಆಗೋ ಕಾಂಬಿನೇಷನ್ ಇದ್ದರೆ ನಾವು ಏನು ಮಾಡೋಕ್ಕಾಗುತ್ತೆ? ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ, ಉಳಿತಾರೆ. ಕಂಟಕ ಯಾವುದೂ ಇಲ್ಲ. ಕಂಟಕನ ನಿಲ್ಲಿಸೋಕ್ಕೆ ಯಾವ ಫೋರ್ಸು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದೆಲ್ಲ ಮೂಢನಂಬಿಕೆ. ಆ ಮೂಢನಂಬಿಕೆನ ನಮ್ಮ ಒಂದಷ್ಟು ಜನಾಂಗದವರು ಹಾಳು ಮಾಡ್ತಾ ಇದ್ದಾರೆ. ಸೊ ಮೌಢ್ಯವನ್ನು ಜಾಸ್ತಿ ತರ್ತಾ ಇದ್ದಾರೆ. ಕಂಟಕ ಇವನೇನು ದೇವ್ರ, ಅವನು ಹೇಳಿದವನು, ಕಂಟಕ ಹೇಳಿದವನು ದೇವ್ರ, ಅವನು ಹೆಂಗೆ ಹೇಳ್ಬಿಡ್ತಾರೆ? ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಓನ್ಲಿ ನೆಗೆಟಿವ್ ಮೈಂಡೆಡ್. ನಾನು ನೋಡಿದ್ದೀನಿ. 90% ಅಸ್ಟ್ರಾಲಜರು ದುಡ್ಡು ಮಾಡಿ ಪೂಜೆ ಮಾಡ್ಸೋಕ್ಕೆ ಸುಳ್ಳು ಹೇಳ್ತಾರೆ. ಕಪಟದಾರಿಗಳವರೆಲ್ಲ. ಮೋಸ್ಟ್ಲಿ ಕರ್ನಾಟಕದಲ್ಲಿ ಯಾವುದೇ ವಾಹಿನಿಲಿ ಹಿಂಗೆ ಬೈಯಲ್ಲ, ನಾನು ಒಬ್ಬನೇ ಬೈಯೋದು. ಯಾಕಂದರೆ ಡಾಕ್ಟ್ರೇಟ್ ಕೊಟ್ಟಿದ್ದೀವಿ, 900 ಜನಕ್ಕೆ ಡಾಕ್ಟ್ರೇಟ್ ಕೊಟ್ಟಿದ್ದೀವಿ, 65,000 ಓದಿದ್ದಾರೆ. ಅದಿತ್ತು ಅಂದರೆ ಐ ಒನ್ ಓನ್ಲಿ ಟೆಲ್, ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ, ಹುಷಾರಾಗಿರಿ, ಅದೆಲ್ಲ ಹೇಳ್ತೀನಿ. ಸುಮ್ಮನೆ ಬಾಯ್ಗೆ ಬಂದಿದ್ದು ಮತ್ತೆ 25 ಇದೆ ಅಂತ ಹೇಳ್ತಾರೆ. ಅದೊಂದು ಏನು ಗೊತ್ತಾ, ಇವರೆಲ್ಲ ಒಂದು ಕಲ್ಲು ತೊಗೊಂಡು ಮಾವಿನ ಮರ ಕುಡಿಯೋದು, ಡೈರೆಕ್ಷನ್ಲೆಸ್. ಬಿದ್ದರೆ ನಮಗೊಂದು ಹಣ್ಣು ಸಿಕ್ತು. ಈ ರೀತಿ ಎಲ್ಲ ಮೋಸ ಹೋಗ್ತಾ ಇದ್ರೆ ವರ್ಲ್ಡ್ ಸ್ಪ್ರೆಡ್ಡು. ಯಾಕಂದರೆ ಇವರು ಈಗ ಈ ಮನಸ್ಥಿತಿ ಇರೋರು ನನ್ನ ಮಾತು ನಂಬಲ್ಲ. ಯಾಕೆ ಹೇಳಿ? ವಿಷಬೀಜ ಬಿತ್ತದ ಮೇಲೆ ಮನಸ್ಸಿಗೆ ನಾನು ಎಷ್ಟೇ ಇಲ್ಲ ಅಂದರೂ ಕೂಡ ಇನ್ನೊಬ್ಬರ ಹತ್ರ 10 ಜನ ಹತ್ರ ಹೋಗ್ತಾರೆ. ಸುಮ್ಮನೆ ದುಡ್ಡು ಹಾಳು ಮಾಡ್ಕೊತಾರೆ. ದುಡ್ಡು ಹಾಳು ಮಾಡಿಕೊಂಡು ಆ ವೈಬ್ರೇಷನ್ ಕಳಿಸ್ತಾರೆ. ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಆಕ್ಸಿಡೆಂಟ್ ಆಗುತ್ತೆ, ಕಂಟಕ. ಅವರು ಆಕ್ಸಿಡೆಂಟ್ ಅಂತ ಹೇಳಲ್ಲ, ಕಂಟಕ ಅಂತ ಹಾಕ್ಬಿಡ್ತಾರೆ. ಆ ಕಂಟಕ ಏನು ಅಂತಲೇ ಗೊತ್ತಿಲ್ಲ ನನಗೆ. ವಾಟ್ ಇಸ್ ದಿ ಮ್ಯಾಟರ್ ಆಫ್ ಕಂಟಕ? ಕಂಟಕ ಇಲ್ಲ ಅಂತ ಹೇಳ್ತೀರಾ ಗುರುಗಳೇ? ಆಗಿದ್ರೆ ಕಂಟಕ ಬಂದರೂ ತಡೆಯೋಕ್ಕಾಗಲ್ಲ. ವಿ ಕೆನಾಟ್ ಸ್ಟಾಪ್ ಇಟ್. ಜ್ಯೋತಿಷ್ಯದಲ್ಲಿ ವೆರಿ ಸಿಂಪಲ್. ಎಜುಕೇಷನ್ ತೊಗೊಂಡಾಗ ಯಾವ ಲೈನ್, ಆ ಲೈನ್ಗೆ ಹೋಗಿ. ದುಡ್ಡನ್ನು ಜಾಸ್ತಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅಲ್ಲಿ ಏನಿದೆ ಅದೇ ಕೊಡುತ್ತೆ. ಅಸ್ಟ್ರಾಲಜಿ ಒಂದು ರೈಲ್ವೆ ಸ್ಟೇಷನ್ ಕೂತಿರ್ತಕ್ಕಂಥ ರೈಲ್ ಮಾಸ್ಟ್ರು. ಸರ್ ಮುಂಬೈಗೆ ಹೋಗಬೇಕು, ಆ ಪ್ಲಾಟ್ಫಾರ್ಮ್ಗೆ ಹೋಗು. ಓಕೆ, ಒಂದು ಡೈರೆಕ್ಷನ್ ತೋರಿಸುತ್ತೆ. ಇನ್ನೊಬ್ಬ ಬರ್ತಾನೆ, ಚೆನ್ನೈಗೆ ಹೋಗ್ಬೇಕು ಸರ್, ಸಾರಿ ಸರ್ ಇವತ್ತು ಟ್ರೈನ್ ಬರಲ್ಲ. ನಾನು ಅಸ್ಟ್ರಾಲಜರ್ ಆಗಿ, ಅವರು ಅಸ್ಟ್ರಾಲಜರ. ಸರ್ ಟ್ರೈನ್ ಬರ್ಸ್ಕೊಡಿ ಸರ್, ಪೂಜೆ ಮಾಡಿಸಿ. ಆಗುತ್ತಾ?
ಟ್ರೈನ್ ಇವತ್ತು ಬರ್ಬೇಕು ಸರ್, ಟ್ರೈನ್ ಬರ್ಸ್ಕೊಡಿ, ಪೂಜೆ ಮಾಡಿಸ್ತೀನಿ ನಾನು, ಕಂಟಕ ಏನಾದ್ರು ಹೋಗ್ಲೇಬೇಕು ಸರ್ ನಾನು. ಇಲ್ಲ ಸರ್ ಗೊತ್ತಿಲ್ಲ. ಇಲ್ಲ ಅಂದರೆ ಆಗೋದೇ ಇಲ್ಲ. ತುಂಬ ಜನ ವೆರಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಇನ್ನೊಬ್ಬ ಬರ್ತಾನೆ, ಸರ್ ಡೆಲ್ಲಿ ಸರ್ ಈಗ ಓಡ್ತಾ ಇದೆ, ಬೇಗ ಹೋಗಿ ಟೈಮ್ ಆಗೋಯ್ತು, ಸಿಗ್ತಾ ಇದೆ ನಿಮಗೆ, ಈಗ ಹೊರಡಿ ಆ ಪ್ಲಾಟ್ಫಾರ್ಮ್ಗೆ ಹೋಗಿ. ಸೊ ದಿಸ್ ಈಸ್ ವಾಟ್ ಅಸ್ಟ್ರಾಲಜಿ ಈಸ್. ಓಕೆ, ಬರದೇ ಇರೋ ಟ್ರೈನ್ನ ಇವ್ರು ಬರೆಸ್ತೀವಿ ಅಂತಂದರೆ ಎಂಥ 3 ಜನಗಳು ನಾವೆಲ್ಲ. ಫೂಲಿಶ್ನೆಸ್ ಅಲ್ವಾ? ಹೌದು ಗುರುಗಳೇ. ಚೆನ್ನೈಗೆ ಟ್ರೈನೇ ಬರಲ್ಲ ಅಂತಿದ್ರೆ ಇವನು ಪೂಜೆ ಮಾಡಿ ಬರೆಸ್ತಾನಂತೆ. ಎಂಥ ಲಪಟ ಇರ್ಬೋದು ಇವ್ರದೆಲ್ಲ. ಸುಮ್ಮನೆ ಶಾಸ್ತ್ರದ ವಿಚಾರದಲ್ಲಿ ದೊಂಬರಾಟ, ದೇವರ ಹೆಸರಲ್ಲಿ ದೊಂಬರಾಟ. ಕಾಲ್ ತಗೊಳ್ಳೋಣ. ಓಕೆ ಗುರುಗಳೇ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 25 ನವೆಂಬರ್ 1999. ಓಕೆ, ಸಮಯ ರಾತ್ರಿ 11:30. ಓಕೆ, ಹುಟ್ಟಿದ ಸ್ಥಳ ಹೇಳಿ. ಕೋನಾಜೆ ದೇರ್ಲಕಟ್ಟೆ. ಇನ್ನೊಮ್ಮೆ ಹೇಳಿ. ಕೋನಾಜೆ ದೇರ್ಲಕಟ್ಟೆ, ಮಂಗಳೂರು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಇದೇನೆಲ್ಲ ಇವತ್ತು ಗ್ರಹಗಳೆಲ್ಲ ಮಂಗಳೂರು ಕಡೆ ತಿರುಗಿಬಿಟ್ಟಿದೆ. ಉಡುಪಿ, ಮಂಗಳೂರು, ಕಾರ್ಕಳ ತಿರುಗಿಬಿಟ್ಟಿದೆ. ಹೇಳಿ, ಏನು ಮದುವೆ ವಿಚಾರ ಕೇಳಬೇಕಾ ಏನು? ಹೌದು, ಮತ್ತೆ ಜಾಬ್ನ ಬಗ್ಗೆ ಎಲ್ಲ. ಮದುವೆ ಅತ್ಯುತ್ತಮವಾಗುತ್ತೆ, ಆದರೂ ಕೂಡ ವೈವಾಹಿಕ ಜೀವನ ಸ್ವಲ್ಪ ಸಾಧಾರಣವಾಗಿರುತ್ತೆ. ಯಾಕಂದರೆ ದಶಾದಲ್ಲಿ 2, 4, 11 ಆಗುತ್ತೆ. ಈಗ ಸದ್ಯಕ್ಕೆ ಶನಿ ದಶಾ, ಶನಿ ಭುಕ್ತಿನೇ ನಡೀತಾ ಇದೆ. ಶುಕ್ರ ಭುಕ್ತಿಲಿ ಶೀಘ್ರವಾಗಿ ಅವ್ರಿಗೆ ವಿವಾಹ ಪ್ರಾಪ್ತಿಯಾಗುತ್ತೆ. ಸಾಧಾರಣವಾಗಿರ್ತಕ್ಕಂಥ ವಿಚಾರದಲ್ಲಿ ಇರುತ್ತೆ. ಜಾಬ್ ಸ್ವಲ್ಪ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷರಿ ಜಾಬು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಬಟ್ ಆದರೆ ಲಾಂಗ್ ಟರ್ಮಲ್ಲಿ ಒಂದೇ ಕಡೆ ಇದ್ದರೆ, ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲೇ ಇದ್ದರೆ ಲಾಂಗ್ ಲೈಫಲ್ಲಿ ಅವ್ರಿಗೆ ಕಂಟಿನ್ಯೂಟಿ ಬರುತ್ತೆ, ಚೆನ್ನಾಗಾಗುತ್ತೆ. ಸ್ವಲ್ಪ 12ನೇ ಮನೆ ರಾಹು ಬಂದಿರೋದ್ರಿಂದ ರಾಹುವಿನ ಒಂದು ಕರಿ ಉದ್ದಿನ ಕಾಳನ್ನು ದಾನ ಮಾಡಿ, ಅಲ್ಲೇ ನಿಮ್ಮ ಮಂಗಳೂರಲ್ಲಿ ಸಾಧ್ಯ ಆದರೆ ಯಾರು ತೊಗೊಂಡ್ರೆ ಒಂದು ಕಂಟಿನ್ಯೂಸ್ ಆಗಿ ಶನಿವಾರ ಮಾಡಿ. ಹಾಗೆ 2, 4, 11 ಕಾಂಬಿನೇಷನ್ ಕೊಟ್ಟಿರ್ತಕ್ಕಂಥದ್ದು ಶುಕ್ರ, ಒಂದು ಜಿರ್ಕಾನ್ ಅಂತ ಒಂದು ಉಂಗುರ ಬರುತ್ತೆ, ಅಥವಾ ಡೈಮಂಡು, ನಿಮಗೆ ಸಾಧ್ಯವಾದರೆ ಡೈಮಂಡು ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳುವು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ
ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಜ್ಯೋತಿಷ್ಯವನ್ನು ಕಲಿಬೇಕು, ನಮ್ಮ ಭವಿಷ್ಯವನ್ನು ನಾವು ತಿಳ್ಕೊಳ್ಬೇಕು. ಬೇರೆ ಜ್ಯೋತಿಷ್ಯರ ಹತ್ರ ಹೋಗಿ ನಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದ್ರ ಬದಲು ನೀವೇ ಆ ಕ್ಲಾಸಸ್ನ ಅಟೆಂಡ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಗುರುಜಿಯವರು ನಿಮಗೆ ನೀಡ್ತಾ ಇದ್ದಾರೆ. ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಶುರುವಾಗ್ತಾ ಇದೆ. ಅಂದರೆ ಕೇವಲ 15 ದಿನಗಳಲ್ಲಿ ಈ ಕ್ಲಾಸಸ್ನ ನೀವು ಅಟೆಂಡ್ ಮಾಡಿ ಜ್ಯೋತಿಷ್ಯದಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಹಾಗೆ ಫೆಬ್ರವರಿ 10ನೇ ತಾರೀಕು ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರವನ್ನು ಕಲಿತ್ಕೊಳ್ಬಹುದು. ಸೊ ಮನೆಯಲ್ಲಿ ವಾಸ್ತುಶಾಸ್ತ್ರ ಅಥವಾ ವಾಸ್ತು ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ. ಆ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡೋಕ್ಕೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಎಲ್ಲಿದೆಯೋ ಕ್ಲಾಸ್, ಎಷ್ಟು ದೂರ ಇದೆಯೋ, ನಾವು ಹೋಗಿ ಬರೋದು ಹೇಗೆ, ಆ ಚಿಂತೆ ನಿಮಗೆ ಬೇಡ. ಯಾಕೆ ಅಂತ ಹೇಳಿದ್ರೆ ಇದು ಆನ್ಲೈನ್ ಕ್ಲಾಸಸ್. ನೀವು ಎಲ್ಲಿರ್ತೀರಾ ಅಲ್ಲಿಂದನೇ ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೆ ಅವಕಾಶವನ್ನು ಗುರುಗಳು ನಿಮಗೆ ಕೊಟ್ಟಿದ್ದಾರೆ. ಇನ್ನು ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನಗೆ ನನ್ನ ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 30/4/2001. 30/4/2001. ಸಮಯ 9:30 ಬೆಳಗ್ಗೆನಾ? ಓಕೆ. ಸೋಮವಾರ ದಿವಸ. ಯಾವ ಊರಲ್ಲಿ ಹುಟ್ಟಿರೋದು? ಅವರು ಬಂಟ್ವಾಳ ತಾಲೂಕಿದು. ಬಂಡ್ಕಳ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ. 30 ಏಪ್ರಿಲ್ 2001 9:30 ಬೆಳಿಗ್ಗೆ ಬಂಟ್ವಾಳದಲ್ಲಿ ಹುಟ್ಟಿರೋದು, ಸರಿನಾ? ಹೌದು ಸರ್. ಓಕೆ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು ಸರ್. ದಶಾ ಇವಾಗ ನಡೀತಾ ಇರ್ತಕ್ಕಂಥದ್ದು 2012 ಆದಮೇಲೆ ಬುಧ. ಯಾವಾಗಲೂ ಕೂಡ ಇಲ್ಲಿ ನಾವು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ 7ರಲ್ಲಿ ಯಾರಿದ್ದಾರೆ, 10ರಲ್ಲಿ ಯಾರಿದ್ದಾರೆ, ಇಂಥವೇ ನಾವು ಮಾಡೋದು. ಈ ಕಾಂಪೌಂಡ್ರ್ ಹತ್ರ ಹೋಗಬೇಡಿ, ದಯವಿಟ್ಟು ಈ ಕಾಂಪೌಂಡ್ರ್ ಹತ್ರ ಹೋಗಲೇಬೇಡಿ. ಈ ಎಲ್ಲ ಊರಲ್ಲಿರೋರೆಲ್ಲ ಕಾಂಪೌಂಡ್ರೆ. ನಾವು ಡಾಕ್ಟ್ರೇಟ್ ಲೆವೆಲ್ಗೂ ಕೊಡ್ತೀವಿ. ಯಾರ್ಯಾರು ವೀಕ್ಷಕರು ಇದ್ದಾರೆ, ನಮ್ಮ ಫೀಸ್ ಜಾಸ್ತಿ ಇರ್ಬೋದು, ಆದರೆ ನಿಮಗೆ ಕ್ವಾಲಿಟಿ ಮತ್ತು ವ್ಯಾಲ್ಯೂ ಸಿಗುತ್ತೆ. ಅವರೆಲ್ಲ 50 ರೂಪಾಯಿ ಗಿರಾಕಿಗಳು. ನಾವು ಅವ್ರ ಹೊಟ್ಟೆಗೆ ಹೊಡಿತಾ ಇದ್ದೀವಿ ಅಂತಲ್ಲ, ಅವರು ಶಾಸ್ತ್ರಕ್ಕೆ ಹೊಡಿತಾ ಇದ್ದಾರೆ. ನಾನು ಅವ್ರ ಹೊಟ್ಟೆಗೆ ಹೊಡಿತಾ ಇದ್ದೀನಿ ಅಂತ ತಿಳ್ಕೊಂಬಿಡೋಣ. ದೇ ಆರ್ ಹಿಟಿಂಗ್ ದಿ ಸಬ್ಜೆಕ್ಟ್ ಇಟ್ ಸೆಲ್ಫ್. ಅವ್ರು ಶಾಸ್ತ್ರಕ್ಕೆ ಹೊಡಿತಾ ಇದ್ದಾರೆ. ದಟ್ ಈಸ್ ಮೈ ಪೇಯ್ನ್. ಅದು ನನ್ನ ಪೇಯ್ನು. ಸೊ ಯಾರು ಹೊಟ್ಟೆಗೆ ಹೊಡೆಯೋಕ್ಕಾಗಲ್ಲ. ಭಗವಂತ ಯಾರ್ಯಾರಿಗೆ ಏನೇನು ಕೊಡಬೇಕು. ಆದರೆ ಅದು ಒಂದು ಸಬ್ಜೆಕ್ಟಲ್ಲಿ ಕಪಟ ಇರಬಾರ್ದು, ಒಂದು ಸಬ್ಜೆಕ್ಟಲ್ಲಿ ಸುಳ್ಳು ಹೇಳ್ಬಾರ್ದು. ನಿಮ್ಮ ಪ್ರಶ್ನೆ ಕೇಳಮ್ಮ, ಏನು ಅಂತ ಕೇಳಲಿಲ್ಲ. ನರ್ಸಿಂಗ್ ಕಲಿತಾ ಇದ್ದಾಳೆ. ನರ್ಸಿಂಗ್ ಮುಂದೆ ಕಲಿಬೇಕು, ಎಕ್ಸಾಮ್ ಕೂತ್ಕೊಳ್ಬೇಕಂತ ಇದ್ದಾಳೆ. ಯಾವುದಕ್ಕಮ್ಮ? ನರ್ಸಿಂಗ್ ಎಕ್ಸಾಮ್. ನರ್ಸಿಂಗಾ? ನರ್ಸಿಂಗ್ ಮಾಡಿದ್ದಾಳೆ. ಮುಗೀತಾ? GNM. ನೋಡೋಣ. ಡ್ಯೂಟಿಗೆ ಹೋಗ್ತಾ ಇದ್ದಾಳೆ ಇವಾಗ. ಓಕೆ. ಹೆಲ್ತ್ ಕನ್ಸಲ್ಟೆಂಟ್ ಕೊಟ್ಟಿದೆಯಲ್ಲಮ್ಮ ಆಲ್ರೆಡಿ, ನೋಡಿ ನರ್ಸಿಂಗ್ ಅಂತ ಕೊಟ್ಟಿದೆ. ಕಾಣಿಸ್ತಾ ಇದೆ. ಏರಿಯಾ ಆಫ್ ಎಜುಕೇಷನ್ ನರ್ಸಿಂಗ್ ಬಂತಲ್ಲ. ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂದರೆ ಇದು. ಮಂಗಳೂರಲ್ಲಿ ಯಾರು ನಿಮಗೆ, ಅಥವಾ ಉಡುಪಿಲಿ ಯಾರು ನಿಮಗೆ ಹೇಳ್ತಾರೆ ಅವ್ರು ನರ್ಸಿಂಗ್ಗೆ ಹೋಗಬೇಕು ಅಂತ? ನಮ್ಮ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳುತ್ತೆ. ಈ ಲೈನ್ ಅಂದರೆ ಈ ಲೈನ್ ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಏನು ತಲೆ ಕೆಡಿಸ್ಕೋಬೇಡಿ. ನರ್ಸಿಂಗ್ ಹೋಗ್ತಾರೆ, ಅಬ್ರಾಡ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಆದರೆ ಅರ್ಥ ಆಯ್ತೇನಮ್ಮ? ಹೌದು ಸರ್. ಅರ್ಥ ಆಯ್ತಾ? ಹಾಂ, ಹೋಗ್ಬೇಕು ಅಂತ ಇದ್ದಾರೆ. ಹೋಗಬಹುದಾ? 100% ಹೋಗ್ಬೋದು. ಯಾಕೆ ಅಂದರೆ ಇಲ್ಲಿ ಟ್ರಾವೆಲ್ ನೋಡ್ತೀವಿ. ಟ್ರಾವೆಲಲ್ಲಿ ಇದೆಯಾ? ಇಲ್ಲಿ ನೋಡಿ ತೋರಿಸ್ತಾ ಇದೆ ಹೈ, ಕಾಣಿಸ್ತಾ ಇಲ್ಲಿ ಹೈ ಅಂತ. ಅಬ್ರಾಡ್ ಆರ್ ಅವೇ ಫ್ರಮ್ ಹೋಮ್. ಮನೆ ತೋರಿಸ್ತಾ ಇಲ್ಲ. ಮನೆ ಏನೂ ಇಲ್ಲ, ನನ್ನ ಮನೇಲಿರಲ್ಲ, ನಾನು ಆಚೆ ಕಡೆ ಹೋಗ್ತೀನಿ. ಹೈ, ಅಬ್ರಾಡ್ ಆರ್ ಅವೇ ಫ್ರಮ್ ಹೋಮ್, ಹೋಗ್ತಾರೆ. ಆ ಇಂಡಿಕೇಶನ್ ತೋರಿಸ್ತಾ ಇದೆ. ದಿಸ್ ಈಸ್ ವಾಟ್ ಈಸ್ ಪ್ಲಾನೆಟರಿ ಇಂಟೆಲಿಜೆನ್ಸ್. ಯಾರ್ಯಾರು ವೀಕ್ಷಕರು ಮೋಸ ಹೋಗ್ಬೇಡಿ.
ದುಡ್ಡಿನ ಮುಖ ನೋಡಿ ಇವ್ರ ಹತ್ರ ಹೋಗದೇ ಇದೆ ಅಂದರೆ ಯು ಆರ್ ದಿ ಲೂಸರ್ಸ್. ನಮ್ಮದು ಕಾಸ್ಟ್ಲಿ, ಐ ಆಮ್ ವೆರಿ ಎಕ್ಸ್ಪೆನ್ಸಿವ್. ಯಾಕಂದರೆ ಕ್ಲಿಯರ್ ಡೈರೆಕ್ಷನ್, ಆಗುತ್ತೆ ಆಗಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಎಕ್ಸ್ಪೆನ್ಸಿವ್. ಒಂದು ಸಣ್ಣ ಸ್ಟೋರಿ ಇದೆ. ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ ಒಬ್ಬನಿಗೆ, ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ. ಆ ಗಾಡಿ ಸ್ಟಾರ್ಟ್ ಆಗ್ತಾರೆ, ಏನೇ ಮಾಡಿದ್ರು ಸ್ಟಾರ್ಟ್ ಆಗಲ್ಲ. ಆ ಮೆಕ್ಯಾನಿಕ್ ಬರ್ತಾನೆ, ಗಾಡಿ ಸ್ಟಾರ್ಟ್ ಆಗ್ತಾ ಇದೆ, ಆ ಬಾನೆಟ್ ಓಪನ್ ಮಾಡ್ತಾನೆ, ನೋಡ್ತಾನೆ ಅಲ್ಲಿ ಇಲ್ಲಿ ಏನೋ ನೋಡ್ತಾನೆ. ಈಗ ನೋಡ್ಬಿಟ್ಟು ಒಂದು ಸುತ್ತಿಗೆ ತಗೊಂಡು ಒಂದು ಠಂಗ್ ಅಂತ ಹೊಡಿತಾನೆ, ಸ್ಟಾರ್ಟ್ ಮಾಡು ಅಂತಾನೆ, ಸ್ಟಾರ್ಟ್ ಮಾಡ್ತಾನೆ. ಸೊ 500 ರೂಪಾಯಿ ಅಂತಾನೆ. ಹಾಂ, ಜಸ್ಟ್ ಒಂದು ಸುತ್ತಿಗೆ ತಗೊಂಡು ಹಿಂಗೆ ಹೊಡೆದಿದ್ದಕ್ಕೆ 500 ರೂಪಾಯಾ ಸರ್? ಹೊಡೆದಿರೋದಕ್ಕೆ 50 ರೂಪಾಯಿ, ಎಲ್ಲಿ ಹೊಡಿಬೇಕು ಅನ್ನೋದಕ್ಕೆ 450 ರೂಪಾಯಿ ಸರ್. ಇಲ್ಲ, ನೀವೇ ಹೊಡ್ಕೋಬೋದಾಗಿತ್ತಲ್ಲ ಅಲ್ವಾ? ಹೊಡಿಯೋಕ್ಕೆ 50 ರೂಪಾಯಿ ಸರ್, ಎಲ್ಲಿ ಹೊಡಿಬೇಕು ಅನ್ನೋದು 450 ರೂಪಾಯಿ. ಸೊ ದಟ್ ಈಸ್ ನಾಲೆಡ್ಜ್. ಸೊ ನಾಲೆಡ್ಜ್ಗೆ ಪ್ರೈಸ್ ಇದ್ದೇ ಇರುತ್ತೆ. ಅಜ್ಞಾನಕ್ಕೆ 50 ರೂಪಾಯಿ ಕೊಟ್ಟು ಹೋಗ್ತಿರ್ಲಿಲ್ಲ. ಕೆಲವರೆಲ್ಲ ಮಹಿಳೆಯರು 100 ರೂಪಾಯಿ ಹಂಗೆ ಇಟ್ಬಿಟ್ಟು ಅಲ್ಲಿಂದ ಕಂತೆ ತಗೊಂಬರ್ತೀರ, ಚಿಂತೆಯ ಕಂತೆ ತೊಗೊಂಬರ್ತೀರ. ಫಸ್ಟು ಹೆಂಗಸರು ಚೇಂಜ್ ಆಗಿ, ಅವ್ರು ಹೇಳೋರು 1000 ಜನ ಇರ್ತಾರೆ ಗಂಡಸರು. ಅದು 10 ಗಂಟೆ ಮೇಲೇ ಜಾಸ್ತಿ. ಕೆಲವರೆಲ್ಲ 10 ಗಂಟೆ ಮೇಲೆ ಹೋಗ್ತಾರೆ, ಎಲ್ಲಿ ಯಾರು ಗಂಡ ಮನೇಲಿ ಯಾರು ಇಲ್ವಾ ಹೋಗ್ತಾರೆ. ನಮ್ಮದು ಸ್ಟ್ರೈಟ್ ಫಾರ್ವರ್ಡ್. ನಮ್ಮಲ್ಲಿ ಹೈಯೆಸ್ಟ್ ನೋಡೋದೇ ಗಂಡಸರು ನಮ್ಮ ಪ್ರೋಗ್ರಾಮ್. ಇನ್ನು ಬೇರೆ ಎಲ್ಲ ಡ್ರೆಸ್ ಹಾಕೊಂಡಿರೋದೆಲ್ಲ ನೋಡೋದೇ ಹೆಂಗಸರು. ದಯವಿಟ್ಟು ಈ ಡ್ರೆಸ್ಸಿಗೆ ಮಾರ ಹೋಗ್ಬೇಡಿ. ನಮ್ಮ ಸಂಪ್ರದಾಯ ಭಾಳ ಚೆನ್ನಾಗಿದೆ, ಅದಕ್ಕೆ ಗೌರವ ಕೊಡ್ತೀನಿ. ಆದರೆ ಆ ಡ್ರೆಸ್ ಹಾಕ್ಕೊಂಡು ಮೂಢನಂಬಿಕೆ ಮಾಡ್ತಾ ಇದ್ದಾರೆ. ಕಂಟಕ, ಸಾಯ್ತಿರ, ರಾಹು ದೋಷ, ಆ ದೋಷ, ಇವ್ರಿಗೆ 2 ಗಂಡ, ಇವ್ರಿಗೆ ಗಂಡ ಸತ್ತೋಗ್ತಾನೆ. ಕ್ಲೂಲೆಸ್, ಬ್ರೈನ್ಲೆಸ್. ಸೊ ಸಾಯೋದು ಇದ್ದೇ ಇದ್ರೆ ಆ ಜಾತಕದ ಅವ್ರ ಜಾತಕದಲ್ಲಿ ಸಾಯ್ತಾರೆ. ವಾಟ್ ಕ್ಯಾನ್ ಶಿ ಡು? ಇವಳು ಜಾತಕದಿಂದ ಇನ್ಫ್ಲೂಯೆನ್ಸ್ ಆಗುತ್ತಾ? ಸಮಥಿಂಗ್ ಇದೊಂಥರ ನಾನ್ ಸೆನ್ಸ್ ಇದು. ಓಕೆ ಗುರುಗಳೇ, ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಟೈಮ್ ಇಲ್ಲ ಸರ್. ಹುಟ್ಟಿದ ದಿನಾಂಕ ಗೊತ್ತಿಲ್ವಾ? ಇಲ್ಲ. ಪರವಾಗಿಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನ ಹೇಳಿ. 49. ಎಷ್ಟು? 49. 49. ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ಕ್ಷೇತ್ರದಲ್ಲಿ ಪ್ರಶ್ನೆ ಇದೆಯಮ್ಮ? ಉಡುಪಿಯಿಂದ ಸರ್ ಮೇಡಮ್. ಯಾವ ಕ್ಷೇತ್ರ? ನಿಮ್ದು ಇರೋ ಕ್ಷೇತ್ರ ಅಲ್ಲ, ಯಾವ ಏರಿಯಾದಲ್ಲಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಸ್ವಲ್ಪ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಉಡುಪಿಯ ಗ್ರಾಮಾಂತರ ಹಳ್ಳಿಯಿಂದ ಸರ್. ಸರಿ, ನಿಮ್ಮ ಸಮಸ್ಯೆ ಏನು ಹಂಗೆ ಕೇಳಬೇಕು. ನಾನು ಒಂದು ಕಮರ್ಷಿಯಲ್ ಅಂಗಡಿ ಮಾಡ್ಲಿಕ್ಕೆ ಹಾಕಿದ್ದೇನೆ ಸರ್, ಅದು ಏನ್ ಮಾಡಿದ್ರು ಆಗ್ತದ ಅಂತ ಕೇಳಬೇಕಿತ್ತು. ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿಲ್ಲ. ಅಂಗಡಿ ಮಾಡಕ್ಕೆ ಅಂತ ಅಂಗಡಿ ಮಾಡಬೇಕು ಅಂತಿದ್ದೀರಾ? ಹೌದೌದು. ಅಂದ್ರೆ ಬಿಸ್ನೆಸ್ ಮಾಡಕ್ ಹೊರಟಿದ್ದೀರಾ? ಹೌದೌದು, ಅದು ಆಗ್ತದಾ ಇಲ್ಲ ಅಂತ ಒಂದು 5 ವರ್ಷದಿಂದ ಆಗ್ತಾ ಇಲ್ಲ. ನೋಡೋಣ, ಇಲ್ಲಿ 7ನೇ ಮನೆ ಕಸ್ಪೇನು ಅಂತ ಬರುತ್ತೆ. ಬಿಸ್ನೆಸ್ ಲಾಸ್ ಆಗುತ್ತೆ. ಇಲ್ಲಿ ಒಂದು ನೋಡಿ, ಇಲ್ಲಿ ಬೇಕು ಅಂದ್ರೆ ಮಾಡ್ಕೊಳ್ಳಿ, ಲಾಸ್ ಮಾಡ್ಕೊಳ್ಳಿ. ಹೈ ಲಾಸ್ ಇನ್ ಬಿಸ್ನೆಸ್, ಚೀಟಿಂಗ್ ಇನ್ ಬಿಸ್ನೆಸ್, ಪಾಸಿಬಿಲಿಟಿ ಆಫ್ ಚೀಟಿಂಗ್ ಬೈ ಬಿಸ್ನೆಸ್ ಪಾರ್ಟ್ನರ್. ನೀವು ಪಾರ್ಟ್ನರ್ ಹಾಕೊಂಡ್ರು ಹೋಗೋದೆ, ಎಕ್ಕೂಟ ಹೋಗುತ್ತೆ ಬಿಸ್ನೆಸ್ಸು. ಸುಮ್ಮನೆ ಇದ್ಬಿಡ್ಬೇಕು. ನಿಮ್ಮದು ಸ್ವಂತ ಮನೆ ಇದ್ದರೆ ಅದನ್ನು ಬ್ಯಾಂಕ್ ಹಾಕ್ಕೊಂಡು ಪೋಸ್ಟ್ ಆಫೀಸ್ ಹಾಕ್ಕೊಂಡು ಉಳಿಸ್ಕೊಳ್ಳಿ. ನಿಮಗೆ ಅದನ್ನು ಕಳ್ಕೋಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ಗ್ರಹಗಳು ಹೇಳ್ತಾ ಇದೆ, ನೀನು ಬಾ, ನಾನಿಲ್ಲಿ ರೆಡಿಯಾಗಿ ಇಟ್ಟಿದ್ದೀನಿ. ಹೈ ಲಾಸ್ ಇನ್ ಬಿಸ್ನೆಸ್ ಮುಗಿದಾಯ್ತಾ? ಪ್ರಶ್ನಾಶಾಸ್ತ್ರದಲ್ಲಿ ಹೇಳಿದ್ಯಾ ರಿಸಲ್ಟ್? ಈ ರಿಸಲ್ಟ್ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಈ ರಿಸಲ್ಟ್ನ ಚೇಂಜ್ ಮಾಡೋರು ಅಲ್ಲಿ ಕೂತಿದ್ದಾರೆ. ಕೆಲವರೆಲ್ಲ ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಉಡುಪಿಲಿ ಕೂತಿದ್ದಾರೆ. ನಮ್ಮ ಹತ್ರ ಎಲ್ಲ ಇದೆ ಅಂತ ನೀವು ಪೂಜೆ ಮಾಡಿಸಿ. ಮೇಡಮ್, ಲಾಸ್ ಆಗುತ್ತೆ ಅಷ್ಟೇ, ಏನು ಮಾಡೋಕ್ಕಲ್ಲ. ಚೇಂಜ್ ನೋ ಅಷ್ಟೇ. ಕೆಲ್ಸಕ್ಕೆ ಹೋಗ್ಬೇಕಷ್ಟೇ. ಮುಂದಿನ ಕರೆ ಹೋಗೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ನಕ್ಷತ್ರವನ್ನು ಜಾತಕ ನೋಡುವಾಗ ನಾವು ನೋಡಲೇಬೇಕು, ಯಾಕೆ, ಇದರ ಇಂಪಾರ್ಟೆನ್ಸ್ ಏನು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ವಿಚಾರವನ್ನು ನಮಗೆ ತಿಳಿಸ್ಕೊಡೋಣ. ಗುರುಗಳೇ, ನಕ್ಷತ್ರದ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ಎಲ್ಲ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ಒಂದು ವಿಚಾರ ತಿಳ್ಕೋಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲ ಏನು ಮಾಡ್ತಾರೆ, ಈ 9 ಗ್ರಹಗಳು 12 ರಾಶಿ ಎಲ್ಲೆಲ್ಲಿ ಕೂತಿದೆ ಅಂತ ಹೇಳ್ತಾರೆ. ಅದು ರಾಂಗ್. ಆ ಗ್ರಹಗಳು ಯಾವ ಮನೆಯಲ್ಲಿ, ಯಾವ ಒಳಗಡೆ ಇರ್ತಕ್ಕಂಥ ನಕ್ಷತ್ರದಲ್ಲಿ ಕೂತಿದ್ದಾರೆ ಅದ್ರ ಮೇಲೇ ಪ್ರಭಾವ ಬೀರೋದು. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಒಂದು ಹೂವಿನ ಬುಟ್ಟಿ ತೊಗೊಂಬಂದು ಫಸ್ಟ್ ಏನು ಹೇಳ್ತಾರೆ, ನಿಮ್ಮ ಏನು ಕೇಳ್ತಾರೆ?
ನಿಮ್ಮ ಹೆಸರೆಲ್ಲ ಆದ್ಮೇಲೆ ಏನು ಕೇಳ್ತಾರೆ? ನಿಮ್ಮ ಗೋತ್ರ ಹೇಳಿ, ನಕ್ಷತ್ರ ಹೇಳಿ. ನಕ್ಷತ್ರ ಗೋತ್ರ ಬಿಡಿ, 1000 ಇರ್ತದೆ. ಇಂಪಾರ್ಟೆಂಟೇ ನಕ್ಷತ್ರ. ನಿಮ್ಮ ನಕ್ಷತ್ರ ಹೇಳಮ್ಮ. ಯಾಕೆ ನಕ್ಷತ್ರ ಹೇಳಿ ಅಂತ ಅಲ್ಲೇ ಹೇಳ್ತಾ ಇದ್ದಾರೆ, ಇಲ್ಲಿ ಯಾಕೆ ನಕ್ಷತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ? ಎಲ್ಲ ಜ್ಯೋತಿಷರು ಯಾರ್ಯಾರು ಇದ್ದಾರೆ, ಬೆಳಿಗ್ಗೆ ಯಾರ್ಯಾರು ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರೋ, ನಿಮಗೆ ಕೋಪ ಬಂದರೂ ಬರಲಿ, ಹೋದ್ರು ಹೋಗ್ಲಿ, ನಾವು ಚಿಂತೆ ಮಾಡಲ್ಲ. ಅವ್ರ ಕೋಪ ಬರ್ಬೋದು, ನಾನು ಹೇಳೋ ರೀತಿ ಕಲ್ತ್ಕೊಳ್ಳಿ. ಯಾಕೆಂದ್ರೆ ನಾನು ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ನನಗೆ ಯಾರು ಈ ನಕ್ಷತ್ರ ಸಿಸ್ಟಮ್ ಹೇಳ್ತಾ ಇದ್ರು, ನೀನು ಹೇಳ್ತಾ ಇರೋದೇ ಸರಿ ಇಲ್ಲ, ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದ್ರು. ಇಲ್ಲ, ನಾನು ಹೇಳಿದ್ದೆ ಕರೆಕ್ಟು. 5ರಲ್ಲಿ ಶನಿ ಇದ್ದರೆ ಮಕ್ಕಳು ಲೇಟು, 7ರಲ್ಲಿ ಶನಿ ಇದ್ದರೆ ಮದುವೆ ಲೇಟು. ಎಷ್ಟೋ ಜಾತಕ ಆಮೇಲೆ ಅಧ್ಯಯನ ಮಾಡಿ ನೋಡಿದಾಗ 5ನೇ ಮನೆ ಶನಿ ಇದ್ದವ್ರು ಮಕ್ಕಳಾಗಿದೆ, 7ನೇ ಮನೆ ಶನಿ ಇರೋರು ಬೇಗನೂ ಮದುವೆ ಆಗಿದೆ. ಇವೆಲ್ಲ ಕಂಪ್ಲೀಟ್ಲಿ ರಾಂಗ್ ಅನ್ನಿಸ್ತು. ದಶಾ ಫೈನಲ್ ಅನ್ನಿಸ್ತು. ಯಾವುದೇ ಗ್ರಹ ತನ್ನ ಫಲವನ್ನು ನಕ್ಷತ್ರದಲ್ಲಿ ಕೊಡುತ್ತೆ. ಕಾರ್ಯಕ್ರಮದ ಸ್ಟಾರ್ಟಿಂಗಲ್ಲಿ ನಕ್ಷತ್ರ ಅಂದರೆ ಏನು ಅಂತ ಹೇಳಿದಾಗ ನಿಮಗೆ ಭೂಮಿ ಯಾವುದರಿಂದ ಇದೆ ಅಂತಂದರೆ ಸೂರ್ಯ. ಸೂರ್ಯನೂ ಕೂಡ ಒಂದು ನಕ್ಷತ್ರ. ಸೊ ಎಂಟೈರ್ ಗ್ರಹ ಕಂಟ್ರೋಲ್ ಇರತಕ್ಕಂಥದ್ದೇ ಸೂರ್ಯನ ಜೊತೆ. ನಕ್ಷತ್ರಗಳು ಅಂದರೆ ನಮ್ಮ ಯೂನಿವರ್ಸಲ್ಲಿ ಇರ್ತಕ್ಕಂಥ ಕೋಟಿ ಲಕ್ಷ ಕೋಟಿ ನಕ್ಷತ್ರಗಳು. ಅದನ್ನೆಲ್ಲ ಗುಂಪು ಮಾಡಿದ್ದಾರೆ, ಒಂದೊಂದು ಗುಂಪು. ಆ ಗುಂಪೇ ರಾಶಿಗಳು. ಅಂದರೆ ಮೇಷ ರಾಶಿ ಅಂದರೆ ನಕ್ಷತ್ರಗಳ ಗುಂಪು. ಅಷ್ಟು ಗ್ರಹದ ಗುಂಪು, ಅಷ್ಟು ನಕ್ಷತ್ರ ಗುಂಪುನೇ ಮೇಷ. ವೃಷಭ ಅಂದರೆ ವೃಷಭದ ಆಕಾರದಲ್ಲಿ ನಕ್ಷತ್ರಗಳು. ಅದರೊಳಗಡೆ ಲಕ್ಷ ನಕ್ಷತ್ರಗಳಿದಾವೆ. ಅದರ ಇನ್ಫ್ಲೂಯೆನ್ಸೇ ಇರೋದು ಗ್ರಹಕ್ಕೆ. ಅದರೊಳಗಡೆ ಹೋಗಿ ಯಾವ ನಕ್ಷತ್ರದಲ್ಲಿದೆ ಅಂತ ಹೇಳಿ ನಕ್ಷತ್ರಕ್ಕೆ ಪವರ್ ಜಾಸ್ತಿ ಇದೆ. ಅದಕ್ಕೆ ನಮ್ಮ ಕಾರ್ಯಕ್ರಮದ ಹೆಸರು ನಕ್ಷತ್ರ ನಾಡಿ. ಮೇಲ್ಗಡೆ ಇರತಕ್ಕಂಥ ಗ್ರಹನಾಡಿ ಅಲ್ಲ, ನೀವು ಎಲ್ಲಿ ಹಿಡಿಬೇಕು, ನಿಮಗೆ ಎಲ್ಲಿ ರಿಸಲ್ಟ್ ಸಿಗುತ್ತೆ, ನಕ್ಷತ್ರ ನಾಡಿ. ಇದನ್ನ ನೀವು ಕಲಿಬೇಕು. ಕಲ್ತಾಗಲೇ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ರಿಸಲ್ಟ್ ಸಿಗುತ್ತೆ. ಸೊ ದಯವಿಟ್ಟು ನಕ್ಷತ್ರ ನಾಡಿ ಕಲೀರಿ. ಬಿಸ್ನೆಸ್ ಮಾಡಬೇಕೋ ಇಲ್ವಂತ ಆ ಹೆಣ್ಮಗಳು ಕೇಳಿದ್ರು, ಬಿಸ್ನೆಸ್ ಮಾಡ್ಬೇಕಂತ. ಅಸ್ಟ್ರಾಲಜಿ ಹೇಳ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಸುಳ್ಳು ಹೇಳ್ಕೊಂಡೆ ಜೀವನ ಮಾಡ್ತಾ ಇದ್ದಾರೆ ಜನ, ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಫಸ್ಟ್ ಕ್ಲಾಸ್ ವಿದ್ಯೆ ಕಲಿಬೋದು ನೀವು. ಏನು ಅಂಥದ್ದೇನು ರಾಕೆಟ್ ಸೈನ್ಸ್ ಇಲ್ಲ ಇದು. ದಿಸ್ ಇಸ್ ನಾಟ್ ಅಟ್ ಆಲ್ ರಾಕೆಟ್ ಸೈನ್ಸ್. ಅವ್ರು ಹೇಳೋದು ರಾಕೆಟ್ ಸೈನ್ಸ್. ರಾಕೆಟೇ ಇರಲ್ಲ, ರಾಕೆಟ್ ಬಿಡೋದು ಹೇಳ್ತಾರೆ, ರಾಕೆಟ್ ಬಿಡ್ತಾ ಇದೀವಿ. ಸೊ ಅಲ್ಲಿ ರಾಕೆಟ್ ಸೈನ್ಸ್ ಎಲ್ಲ ಇದು ವೆರಿ ಸಿಂಪಲ್ ಲೇಮ್ಯಾನ್ಸ್ ಲ್ಯಾಂಗ್ವೇಜ್. ಇದು ಕಲೀರಿ. ಬಂದು ವಾಸ್ತು ಸರಿ ಮಾಡ್ಕೊಳ್ಳಿ, ನಿಮ್ಮ ಮನೆದು ಕಲೀರಿ. ಎಲ್ಲದಕ್ಕೂ ಕಾಸ್ಟ್ ಇರುತ್ತೆ. ಸಣ್ಣ ಇನ್ವೆಸ್ಟ್ಮೆಂಟ್ ಕೇಳ್ತಾ ಇದೀವಿ. ನಿಮ್ಮ ಲೈಫ್ ಚೇಂಜ್ ಆಗೋಕ್ಕೆ ಸ್ಮಾಲ್ ಇನ್ವೆಸ್ಟ್ಮೆಂಟು. ನಮ್ಮ ವಾಸ್ತುಶಾಸ್ತ್ರ ಲಕ್ಷ ಆ ಕಡೆ ಈ ಕಡೆ ಮನೆಯೆಲ್ಲ ಓಡಿಸಾಕ್ತಾರೆ. ನಥಿಂಗ್. 9500 ನಿಮ್ಮ ಮನೆ 32 ಝೋನು ನೋಡ್ಕೋಬಹುದು. 32 ಝೋನ್ಸ್ ಇರುತ್ತೆ. ತುಂಬಾ ಜನ ಈಸ್ಟ್ ವೆಸ್ಟ್ ನಾರ್ತ್ ಅಂತಾರೆ. ಇಲ್ಲ, ಅದು 4 ಡಬಲ್ ಆಗುತ್ತೆ, 8 ಡಬಲ್ ಆಗುತ್ತೆ, 16 ಡಬಲ್ ಆಗುತ್ತೆ, 32 ಕೋನೆ ಮಾಡಿರ್ತೀವಿ. ಓಕೆ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಮಗೆ ನೀಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.